ದೇವರು ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಷಯಗಳನ್ನ ಅನುಸರಣೆ ಮಾಡಲಿಕ್ಕೆ. ಒಬ್ಬನು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡದೆ ಹೋದರೆ ಅವನು ತನ್ನನ್ನೇ ವಂಚಿಸಿಕೊಳ್ತಾನೆ ಅಂತ. ದೇವರು ನನ್ನನ್ನು ಉಪ್ಪು ಅಂತ ಕರೆದು ಅಪಾಯಿಂಟ್ ಮಾಡಿದ್ದಾರೆ, ಬೆಳಕು ಅಂತ ಕರೆದು ಅಪಾಯಿಂಟ್ ಮಾಡಿದ್ದಾರೆ. ಈಗ ನಾನು ಆಗಬೇಕು. ಅದಾಗಬೇಕಾದ್ರೆ ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ಯಾವುದರಿಂದನೂ ಸಾಧ್ಯ ಆಗೋದಿಲ್ಲ. ಸರ್ವೇಶ್ವರನ ಶಕ್ತಿ, ದೇವರ ಬಲ, ಪವಿತ್ರಾತ್ಮನ ಶಕ್ತಿ, ಯೇಸು ಕ್ರಿಸ್ತರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮನ ಶಕ್ತಿ, ಅಪಸ್ತೋಲರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮನ ಶಕ್ತಿ, ಆ ಶಕ್ತಿ ನಿನ್ನಲ್ಲಿ ಕಾರ್ಯ ಮಾಡುವಾಗ ನೀನು ಉಪ್ಪಾಗ್ತೀಯ, ನೀನು ಬೆಳಕಾಗ್ತೀಯ. ಅಲ್ಲಿವರೆಗೂ ಸಾಧ್ಯ ಆಗೋದಿಲ್ಲ. ನಾವು ಬರೀ ಕೇಳಿಸ್ಕೊಳ್ಳೋರಾದ್ರೆ ಏನು ಪ್ರಯೋಜನ ಇಲ್ಲ. ಕೇಳಿಸ್ಕೊಂಡಿದ್ದನ್ನ ಅನುಸರಣೆ ಮಾಡಬೇಕು. ಅದು ದೇವರು ಬಯಸ್ತಾರೆ. ದೇವರು ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಷಯಗಳನ್ನ ಅನುಸರಣೆ ಮಾಡಲಿಕ್ಕೆ. ಕೇಳಿಸ್ಕೊಳ್ಳಿಕ್ಕೆ ಮಾತ್ರ ಅಂತ ಏನು ಹೇಳಿಲ್ಲ ಬೈಬಲ್ನಲ್ಲಿ. ಬೈಬಲ್ನಲ್ಲಿ ಏನೆಲ್ಲ ಹೇಳಿದಾರೋ ಅದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಮಾಡಲಿಕ್ಕೋಸ್ಕರ ದೇವರು ಹೇಳಿರೋದು. ಆದರೆ ನಾವು ಎಷ್ಟು ಮಾಡ್ತಾ ಇದ್ದೀವಿ ಇವತ್ತು? ಬರೀ ಕೇಳಿಸ್ಕೊಳ್ತಾ ಇದ್ದೀವಿ, ಬರ್ಕೊಳ್ತಾ ಇದ್ದೀವಿ, ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀವಿ ಬೈಬಲ್ನಲ್ಲಿ ಬಿಟ್ಟರೆ ಎಷ್ಟನ್ನು ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ? ಸೊ ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್, ತುಂಬ ಮುಖ್ಯ. ಕೇಳಿಸ್ಕೊಳ್ಳೇಬೇಕು. ಸರಿಯಾದ ರೀತಿಯಲ್ಲಿ ನಾವು ಆಲಿಸ್ತಾ ಇದ್ರೆ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಲಿಸಿದ್ದನ್ನು ನಾವು ಪಾಲಿಸಬೇಕು, ಅನುಸರಣೆ ಮಾಡಬೇಕು. ಆಗ ಮಾತ್ರ ನಾವು ದೇವರಿಗೊಂದು ಮರ್ಯಾದೆ ಕೊಟ್ಟಂಗಾಗತ್ತೆ, ದೇವರಿಗೊಂದು ಬೆಲೆ ಕೊಟ್ಟಂಗಾಗತ್ತೆ, ದೇವರಿಗೊಂದು ಆರಾಧನೆ ಸಲ್ಲಿಸ್ದಂಗಾಗತ್ತೆ. ನಾವು ಆಲಿಸಿದ್ದನ್ನು ನಾವು ಪಾಲಿಸದೆ ಹೋದರೆ, ಅನುಸರಣೆ ಮಾಡದೆ ಹೋದರೆ ಖಂಡಿತವಾಗಲೂ ಅದು ದೇವರಿಗೆ ಮಹಿಮೆ ಆಗೋದಿಲ್ಲ, ದೇವರಿಗೆ ಅವಮಾನ ಮಾಡ್ದಂಗಾಗತ್ತೆ. ಯಾಕೊಬ್ಬರು ಹೇಳ್ತಾರೆ, ಒಬ್ಬನು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡದೆ ಹೋದರೆ ಅವನು ತನ್ನನ್ನೇ ವಂಚಿಸಿಕೊಳ್ತಾನೆ ಅಂತ. ಈ ಡಿಸೀವ್ ಹಿಮ್ಸೆಲ್ಫ್. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿ ಯಾರಾದರೂ ಹಿರಿಯರು ನಮಗೆ ಇಂಥದ್ದನ್ನು ಮಾಡು ಅಂತ ಹೇಳುವಾಗ ಅದನ್ನು ನಾವು ಮಾಡದೆ ಹೋದರೆ, ಕೇಳಿಸ್ಕೊಳ್ತೀವಿ, ಆಯ್ತು ಆಯ್ತು ಅಂತೆಲ್ಲ ಹೇಳ್ತೀವಿ, ಅದನ್ನು ಮಾಡದೆ ಹೋದರೆ ಅವರಿಗೆ ನೋವಾಗುತ್ತೋ ಇಲ್ವೋ? ನೋವಾಗುತ್ತೆ, ಅವಮಾನ ಮಾಡ್ದಂಗಾಗತ್ತೆ. ಅದೇ ರೀತಿಯಲ್ಲಿನೇ ದೇವರ ವಿಷಯದಲ್ಲೂ ಕೂಡ ದೇವರು ನಮ್ಮ ಒಳ್ಳೇದಕ್ಕೋಸ್ಕರ ಮಾತ್ರನೇ ಹೇಳ್ತಾರೆ. ಅಪ್ಪ ಅಮ್ಮ ಆದರೂ ಕೆಲವೊಮ್ಮೆ ಅವ್ರ ಸ್ವಾರ್ಥದಿಂದ ಹೇಳುವಂಥದ್ದಿದೆ. ಆದರೆ ದೇವರು ಅವರ ಸ್ವಾರ್ಥದಿಂದ ಅಥವಾ ಸ್ವಾರ್ಥಕ್ಕೋಸ್ಕರ ಏನು ಕೂಡ ಹೇಳೋದಿಲ್ಲ. ದೇವರು ಏನೇ ಹೇಳಿದರೂ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದನೇ ಹೇಳ್ತಾರೆ, ನಮ್ಮ ಒಳಿತಿಗಾಗಿನೇ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ ಮೈಂಡಲ್ಲಿ. ವಾಟ್ ಎವರ್ ಗಾಡ್ ಸೇಸ್ ಯು ಟು ಡೂ, ಬಿಕಾಸ್ ಹಿ ಲವ್ಸ್ ಯು ಆ್ಯಂಡ್ ಫಾರ್ ಯುವರ್ ವೆಲ್ಫೇರ್. ದೇವರು ಏನೆಲ್ಲ ನಮಗೆ ಮಾಡು ಅಂತ ಹೇಳ್ತಾರೋ ಅದೆಲ್ಲವೂ ನಮ್ಮ ಮೇಲೆ ಅವರಿಗಿರುವ ಪ್ರೀತಿಯಿಂದ ಮತ್ತು ನಮ್ಮ ಒಳ್ಳೆಯದಕ್ಕೆ. ಯಾಕೆ ಒಳ್ಳೇದಾಗ್ತಾ ಇಲ್ಲ ಜೀವನದಲ್ಲಿ ಅಂದರೆ, ಕೆಲವರು ಹೇಳ್ತಾರೆ ತುಂಬ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ, ಏನು ಒಳ್ಳೇದಾಗ್ತಾ ಇಲ್ಲ. ಹೇಗೆ ಒಳ್ಳೇದಾಗುತ್ತೆ ಹೇಳು? ದೇವರು ಹೇಳೋದನ್ನು ನಿನ್ನ ಒಳ್ಳೇದಕ್ಕೋಸ್ಕರ, ನಿನ್ನ ಮೇಲಿರುವ ಪ್ರೀತಿಯಿಂದ ಮಾತ್ರ ಅವರು ಹೇಳುವ ಸಾವಿರಾರು ಚಿನ್ನ ಬೆಳ್ಳಿಗಿಂತಲೂ ಬೆಲೆ ಉಳ್ಳ ದೇವರ ವಾಕ್ಯ ನೀನು ಕೇಳಿಸ್ಕೊಂಡು ಹಾಗೆ ಹೋಗ್ತಾ ಇದೀಯಾ? ಹೇಗೆ ಒಳ್ಳೇದಾಗತ್ತೆ ನಿನಗೆ? ಕೇಳಿಸ್ಕೊಂಡಿದ್ದನ್ನು ಅನುಸರಣೆ ಮಾಡಬೇಕು. ಒಬೀಡಿಯನ್ಸ್, ಅನುಸರಣೆ. ಕೇಳಿಸ್ಕೊಂಡಿದ್ದನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ನಿಜವಾಗಲೂ ದೇವರ ಶಕ್ತಿ ಬೇಕು, ಪವಿತ್ರಾತ್ಮನ ಬಲ ಬೇಕು. ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಾವು ಕೇಳಿಸ್ಕೋಬಹುದು, ಎಷ್ಟು ಬೇಕಾದರೂ ಕೇಳಿಸ್ಕೋಬಹುದು, ಆದರೆ ವಿ ಕೆನಾಟ್ ಒಬೇ ಇಟ್. ಅದನ್ನು ನಾವು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನುಸರಣೆ ಮಾಡದೇ ಇದ್ದರೆ
ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ, ದೇವರಿಗೆ ಅವಮಾನ ಮಾಡ್ತೀವಿ, ನಮಗೆ ಒಳ್ಳೇದಾಗೋದು ಇಲ್ಲ. ಆದರೆ ನಿಜವಾಗ್ಲೂ ಕೇಳಿಸ್ಕೊಂಡ ದೇವರ ವಾಕ್ಯಗಳನ್ನು ನಾವು ಅನುಸರಣೆ ಮಾಡುವಾಗ, ಒಬೆ ಮಾಡುವಾಗ ಖಂಡಿತವಾಗಲೂ ದೇವರನ್ನ ಮಹಿಮೆ ಪಡಿಸ್ತೀವಿ, ನಮ್ಗೆ ಒಳ್ಳೇದಾಗುತ್ತೆ. ಮಾತ್ರ ಅಲ್ಲ, ನಾವು ಅನೇಕರಿಗೆ ಆಶೀರ್ವಾದ ಆಗ್ತೀವಿ. ವಿ ವಿಲ್ ಬಿಕಮ್ ಬ್ಲೆಸ್ಸಿಂಗ್ ಫಾರ್ ಅದರ್ಸ್. ನಾವು ನೋಡ್ತೀವಿ ಬೈಬಲ್ನಲ್ಲಿ ಎಷ್ಟೋ ಜನ ದೇವರು ಹೇಳಿದ ಮಾತನ್ನ ಅನುಸರಣೆ ಮಾಡಿದ್ದಕ್ಕೆ ಅವರ ಜೀವನ ಅನೇಕರಿಗೆ ಆಶೀರ್ವಾದ ಆಯಿತು. ಇಷ್ಟೆಲ್ಲ ಧ್ಯಾನಕೂಟಗಳಿಗೆ ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಇಷ್ಟೆಲ್ಲ ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ, ಬರ್ಕೊಳ್ತಾ ಇದ್ದೀರಿ. ನಿಮ್ಮ ಜೀವನ ಎಷ್ಟು ಜನಕ್ಕೆ ಆಶೀರ್ವಾದ ಆಗಿದೆ? ನಿಮ್ಮ ಜೀವನ ಎಷ್ಟು ಜನಕ್ಕೆ ಒಂದು ಬೆಳಕಾಗಿದೆ? ನಿಮ್ಮ ಜೀವನ ಎಷ್ಟು ಜನರ ಜೀವಿತದಲ್ಲಿ ಸ್ವರ್ಗದ ರುಚಿ ತಂದು ಕೊಟ್ಟಿದೆ? ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳೋ ಮಾತು, ನೀವು ಈ ಧರೆಗೆ ಮಣ್ಣಾಗಿದ್ದೀರಿ ಅಂತ ಹೇಳಿದಾರ? ನೀವು ಈ ಧರೆಗೆ ಸಗಣಿ ಆಗಿದ್ದೀರಿ ಅಂತ ಹೇಳಿದಾರ? ಏನು ಹೇಳಿದ್ದಾರೆ? ನೀವು ಈ ಧರೆಗೆ ಹೊಲಸಾಗಿದ್ದೀರಿ ಅಂತ ಹೇಳಿದಾರ? ಹೇಳಿದಾರ? ನೀವು ಈ ಧರೆಗೆ ಕಸವಾಗಿದ್ದೀರಿ ಅಂತ ಹೇಳಿದಾರ? ಇಲ್ಲ. ಏನು ಹೇಳಿದ್ದಾರೆ? ಈ ಧರೆಗೆ ನೀವು ಉಪ್ಪಾಗಿದ್ದೀರಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 13 ಮತ್ತು 14ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಉಪ್ಪಾಗಿದ್ದೀರಿ ಮತ್ತು ಬೆಳಕಾಗಿದ್ದೀರಿ. ಯು ಆರ್ ದ ಸಾಲ್ಟ್ ಆ್ಯಂಡ್ ದ ಲೈಟ್. ನೀವು ಉಪ್ಪು ಮತ್ತು ಬೆಳಕು ಅಂತ ಹೇಳಿದ್ದಾರೆ. ನೀವು ಈ ಧರೆಗೆ ಕತ್ತಲೆ. ನೀನು ಈ ಕುಟುಂಬಕ್ಕೆ ಒಂದು ಶಾಪ, ನೀನು ಈ ಕುಟುಂಬಕ್ಕೆ ಒಂದು ಕೇಡು. ನೀನು ಬಂದಿದ್ದೆ ಒಂದು ಶಾಪ ಆಗಿಬಿಟ್ಟಿದೆ, ನಮಗೆ ಶಾಪ ಬಂದಂಗಾಗಿದೆ, ಕೇಡು ಬಂದಂಗಾಗಿದೆ, ಕತ್ತಲೆ ಬಂದಂಗಾಗಿದೆ, ಮಣ್ಣು ಬಂದಂಗಾಗಿದೆ, ಕಸ ಬಂದಂಗಾಗಿದೆ. ಕೆಲವು ಟೈಮ್ ಅಪ್ಪ ಅಮ್ಮ ಹೇಳ್ತಾರೆ ಮಕ್ಕಳನ್ನ ನೋಡಿ, ನೀನು ನಮ್ಮ ಕುಟುಂಬಕ್ಕೊಂದು ಶಾಪ ಅಂತ. ಯಾಕಂದ್ರೆ ಅವ್ರ ಜೀವನ ಹಂಗಿರುತ್ತೆ. ಕೆಲವೊಂದು ಕುಟುಂಬಕ್ಕೆ ಮದುವೆ ಆಗಿ ಸೊಸೆ ಬಂದಾಗ ಹೇಳ್ತಾರೆ ಕುಟುಂಬದಲ್ಲಿ, ಇವಳು ಬಂದಿದ್ದೇ ಒಂದು ದೊಡ್ಡ ಶಾಪ ಬಂದಂಗಾಯ್ತು, ಕತ್ಲೆ ಬಂದಂಗಾಯ್ತು ಅಂತ. ಯಾಕೆಂದ್ರೆ ಬಂದ ದಿವಸದಿಂದ ರಾಜ್ಯಭಾರ ಶುರು ಮಾಡ್ತಾಳೆ, ಕುಟುಂಬ ಒಡಿಲಿಕ್ಕೆ ಶುರು ಮಾಡ್ತಾಳೆ, ಸಪರೇಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ, ಅಧಿಕಾರ ಚಲಾಯಿಸಲಿಕ್ಕೆ ಶುರು ಮಾಡ್ತಾಳೆ, ಮಾಡಬೇಕಾದ ಕರ್ತವ್ಯಗಳನ್ನ ಮಾಡೋದಿಲ್ಲ, ಇಷ್ಟ ಬಂದಂಗೆ ಬದುಕಲಿಕ್ಕೆ ಶುರು ಮಾಡ್ತಾಳೆ. ಸೊ ಆಗ ಒಂದು ರೀತಿ ಕಸ ಬಂದಂಗೆ ಆಗುತ್ತೆ, ಶಾಪ ಬಂದಂಗೆ ಆಗುತ್ತೆ. ಸೊ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇರೋದು, ನೀವು ಈ ಧರೆಗೆ, ಓದಿ ನೋಡೋಣ ವಾಕ್ಯ. ಈ ಧರೆಗೆ ನೀವೇ ಉಪ್ಪು. ಈ ಧರೆಗೆ ಯಾರು ಉಪ್ಪಂತೆ? ನಾನು. ಯಾರು? ನಾನು ಏನಂತೆ? ಉಪ್ಪು ಏನ್ ಮಾಡುತ್ತೆ? ರುಚಿ ಕೊಡುತ್ತೆ. 14ನೇ ವಾಕ್ಯ ಏನ್ ಹೇಳುತ್ತೆ? ಜಗತ್ತಿಗೆ ನೀವೇ ಜ್ಯೋತಿ. ಜಗತ್ತಿಗೆ ಜ್ಯೋತಿ. ಜ್ಯೋತಿ ಏನು ಕೊಡುತ್ತೆ? ಬೆಳಕು ಕೊಟ್ಟಾಗ ಕತ್ಲೆ ಏನಾಗುತ್ತೆ? ಕತ್ಲೆ ಇರೋದಿಲ್ಲ. ಸೊ ದೇವರು ನಮ್ಮನ್ನು ಅಪಾಯಿಂಟ್ ಮಾಡಿದ್ದಾರೆ ಈ ಭೂಮಿಯಲ್ಲಿ. ನಿಮ್ಗೊಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದು ಯಾರು ಕೇಳಿದ್ರೆ ಧೈರ್ಯವಾಗಿ ಹೇಳ್ಬೋದು, ಯೇಸು ಕ್ರಿಸ್ತರು ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ಏನಪ್ಪ, ಏನಂತ ಅಪಾಯಿಂಟ್ ಮಾಡಿದ್ದಾರೆ? ಯೇಸು ನನ್ನನ್ನು ಅಪಾಯಿಂಟ್ ಮಾಡಿರೋದು ಈ ಧರೆಗೆ ಉಪ್ಪಾಗಿ ಅಪಾಯಿಂಟ್ ಮಾಡಿದ್ದಾರೆ. ಈ ಭೂಮಿಗೆ, ಜಗತ್ತಿಗೆ ಜ್ಯೋತಿಯಾಗಿ ನನ್ನನ್ನು ಅವರು ಅಪಾಯಿಂಟ್ ಮಾಡಿದ್ದಾರೆ. ಯಾರಾದ್ರೂ ಕೇಳ್ಬೋದು ನಿಮಗೆ, ನೀವು ಯಾಕೆ ಶುಭ ಸಂದೇಶ ಸಾರ್ತೀರಾ? ಯಾಕೆ ಮನೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀರಾ? ಯಾರು ನಿಮ್ಮನ್ನ ಕಳಿಸಿದ್ದು? ಯೇಸು ಕಳಿಸಿದ್ರು. ಏನಂತ ಹೇಳಿ ಕಳಿಸಿದ್ರು? ನೀವು ಈ ಜಗತ್ತಿಗೆ ಜ್ಯೋತಿ ಅಂತ ಹೇಳಿ ಕಳಿಸಿದ್ರು, ಈ ಧರೆಗೆ ಉಪ್ಪು ಅಂತ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ಏನ್ ಮಾಡ್ತೀರಾ? ಇಲ್ಲಿ ಇರುವ ಕತ್ತಲೆನ ಓಡಿಸ್ತಾ ಇದ್ದೀವಿ. ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿರ್ತಕ್ಕಂತಹ ಎಲ್ಲ ರುಚಿ ಇಲ್ಲದೆ ಇರೋ ಪದಾರ್ಥಗಳಿಗೆ ರುಚಿ ಕೊಡುವಂತೆ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀರಾ? ವಾಕ್ಯ ಕೊಡೋದ್ರ ಮುಖಾಂತರ, ಶುಭ ಸಂದೇಶದ ಮುಖಾಂತರ, ಇವರಿಗಾಗಿ ಪ್ರಾರ್ಥಿಸುವುದರ ಮುಖಾಂತರ, ಇವರ ಜೊತೆಯಲ್ಲಿ ಫೆಲೋಶಿಪ್ ಇಟ್ಕೊಳ್ಳೋದ್ರ ಮುಖಾಂತರ ಹೇಳಬೇಕು. ಆದ್ರೆ ಇವತ್ತು ನಾವು ಹೇಡಿಗಳ ತರ ಬದುಕ್ತಾ ಇದ್ದೀವಿ, ನಮಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಾವೇ ರುಚಿ ಕಳ್ಕೊಬಿಟ್ಟಿದ್ದೀವಿ, ನಮಗೆ ರುಚಿ ಇಲ್ಲ, ನಾವೇ ಕತ್ತಲೆ ಆಗ್ಬಿಟ್ಟಿದ್ದೀವಿ. ಯೇಸು ಕ್ರಿಸ್ತರು ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿರೋದು ಬೆಳಕಾಗಿ,
ಅಥವಾ ಜ್ಯೋತಿಯಾಗಿ ಉರಿಲಿಕ್ಕೆ, ಉಪ್ಪಾಗಿ ರುಚಿ ಕೊಡ್ಲಿಕ್ಕೆ. ಸುಮ್ಮನೆ ಧ್ಯಾನ ಕೂಟಗಳಿಗೆ ಬಂದು ಹೋಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ವಾಕ್ಯ ಕೇಳ್ಕೊಂಡು ಸೋಂಬೇರಿಗಳಾಗಿ ಸತ್ತೋಗ್ಲಿಕ್ಕಲ್ಲ ದೇವರು ನಮ್ಮನ್ನ ಕರ್ಕೊಂಡು ಬರೋದು ಧ್ಯಾನಕ್ಕೆ. ಒಂದೊಂದು ವಾಕ್ಯವನ್ನ ದೇವರು ನಮಗೆ ತಿಳಿಸ್ಕೊಡ್ತಾ ಇರೋದು, ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಸಂಗ್ರಹಿಸಿಟ್ಟುಕೊಂಡು ಈ ವಾಕ್ಯಗಳನ್ನು ಅನುಸರಣೆ ಮಾಡ್ತಾ ನಾವು ಜೀವಿಸಿ ದೇವರಿಗೆ ಮಹಿಮೆಯನ್ನ ಉಂಟು ಮಾಡಬೇಕು. ದೇವರು ನಮ್ಮನ್ನ ಯಾತಕ್ಕಾಗಿ ಅಪಾಯಿಂಟ್ ಮಾಡಿದ್ದಾರೋ ಅದು ಪೂರ್ತಿಯಾಗಿ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಯು ಟು ಡೂ ಹಿಸ್ ವಿಲ್. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಅವರ ಚಿತ್ತವನ್ನ ನೆರವೇರಿಸಲಿಕ್ಕೋಸ್ಕರ. ಅವರ ಚಿತ್ತ ಏನು? ನೀನು ಉಪ್ಪಾಗಿ ರುಚಿ ಕೊಡ್ಲೇಬೇಕು. ನೀನು ಹಲ್ಲೆಲೂಯಾ ಹೇಳ್ಬೇಕೋ ಪ್ರೈಸ್ ದಿ ಲಾರ್ಡ್ ಹೇಳ್ಬೇಕೋ ಅದು ನೀನು ಡಿಸೈಡ್ ಮಾಡು, ನಿನಗೆ ಬಿಟ್ಟಿದ್ದು. ನೀವೇನಾದ್ರೂ ಮಾಡ್ಕೊಳ್ಳಿ, ಹಲ್ಲೆಲೂಯಾ ಹೇಳ್ತಿರೋ, ಪ್ರೈಸ್ ದಿ ಲಾರ್ಡ್ ಹೇಳ್ತಿರೋ, ಅಥವಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಿರೋ, ಯಾವ ಭಾಷೆಯಲ್ಲಿ ಪ್ರಾರ್ಥಿಸ್ತಿರೋ, ಏನ್ ಪ್ರಾರ್ಥನೆ ಮಾಡ್ತಿರೋ ಅದೆಲ್ಲ ನಿಮಗೆ ಸಂಬಂಧಪಟ್ಟ ವಿಷಯ. ಆದ್ರೆ ರಿಸಲ್ಟ್ ಬೇಕು ದೇವರಿಗೆ. ಏನು? ಉಪ್ಪಾಗಿ ರುಚಿ ಕೊಡಬೇಕು. ಎಲ್ಲಿ ಸ್ವಾರ್ಥ ಹೊಟ್ಟೆ ಕಿಚ್ಚು ಇದೆಯೋ, ಎಲ್ಲಿ ದ್ವೇಷ ಹಗೆತನ ಇದೆಯೋ ಅದನ್ನ ಅಳಿಸಿ ಹಾಕಿ ಅಲ್ಲಿ ಕ್ರಿಸ್ತ ಯೇಸುವಿನ ಪ್ರೀತಿ, ಕ್ರಿಸ್ತ ಯೇಸುವಿನ ಸಮಾಧಾನ, ಕ್ರಿಸ್ತ ಯೇಸುವಿನ ಕ್ಷಮೆ ತುಂಬಿಸುವಂತ ವ್ಯಕ್ತಿಗಳು ನಾವು ಆಗಬೇಕು. ಆ ರುಚಿ ತರಬೇಕು. ನಾವು ಹೋದಲ್ಲೆಲ್ಲ ಫಿಟ್ಟಿಂಗ್ ಇಟ್ಟು ಬರ್ತಾ ಇರ್ತೀವಲ್ವಾ? ಹೋದಲ್ಲೆಲ್ಲ ಏನಾದ್ರೂ ಒಂದು ಈ ಏನು ಬೆಂಕಿ ಉರಿತಾ ಇದ್ರೆ ಅದಕ್ಕೊಂದಿಷ್ಟು ತುಪ್ಪ ಹಾಕೋದು ಅಂತಾರಲ್ಲ, ಆ ರೀತಿ ತುಪ್ಪ ಹಾಕಿ ಬರ್ತಾ ಇರ್ತೀವಿ ಕೆಲವೊಮ್ಮೆ. ನಮಗೆ ತುಂಬಾ ವಾಕ್ಯ ಗೊತ್ತು, ಪ್ರಾರ್ಥನೆ ಮಾಡ್ತೀವಿ, ಹುಟ್ಟು ಕ್ರೈಸ್ತರು. ಯಾಕೆ ನಮಗೆ ರುಚಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಮ್ಮ ಜೀವಿತದಿಂದ ಇನ್ನೊಬ್ಬರ ಜೀವಿತದಲ್ಲಿರ್ತಕ್ಕಂಥ ಅವಿಶ್ವಾಸದ ಕತ್ತಲೆಯನ್ನ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ? ಮೂಢನಂಬಿಕೆಯ ಕತ್ತಲೆಯನ್ನು ಓಡಿಸ್ಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ? ನಾನು ಹೇಳಿದೆ, ನಮಗೆ ಶಕ್ತಿ ಬೇಕು. ಏನ್ ಬೇಕು? ಉಪ್ಪಾಗಿ ರುಚಿ ಕೊಡಬೇಕಾದ್ರೆ, ಬೆಳಕಾಗಿ ಕತ್ತಲೆಯನ್ನು ಓಡಿಸ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ದೇವರ ಏನ್ ಬೇಕು? ಶಕ್ತಿ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಮಾಡಬೇಕಾಗಿರೋದು ಮೊಟ್ಟ ಮೊದಲನೇದಾಗಿ ನಾವು ಪ್ರಾರ್ಥಿಸಬೇಕು. ವಿ ಮಸ್ಟ್ ಪ್ರೇ. ಅದರಿಂದ ಈ ಸಮಯದಲ್ಲಿ ವೈಯಕ್ತಿಕವಾಗಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನ ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಯಾಕೆಂದ್ರೆ ತುಂಬಾ ಮುಖ್ಯ. ಇಲ್ಲದೆ ಇದ್ರೆ ನಮ್ಮ ಜೀವನ ಹಾಳಾಗೋಗುತ್ತೆ. ಪ್ರಾರ್ಥನೆ ಇಲ್ಲದ ಜೀವನ, ಕ್ರೈಸ್ತ ಜೀವನ ನಿಜವಾಗಲೂ ಬರಡಾದ ಜೀವನ ಆಗುತ್ತೆ. ಬರಡು ಜೀವನ, ಡಮ್ಮಿ ಅಂತ ಹೇಳ್ತಾವಲ್ಲ, ಡಮ್ಮಿ ಲೈಫ್. ಡಮ್ಮಿ ಕ್ರಿಶ್ಚಿಯನ್ಸ್ ಆಗಿ ಬದುಕ್ತೀವಿ, ಡಮ್ಮಿ ಬಿಲೀವರ್ಸ್ ಆಗಿ ಬದುಕ್ತೀವಿ, ಫ್ರೂಟ್ಲೆಸ್ ಕ್ರಿಶ್ಚಿಯನ್ಸ್ ಆಗಿ ಬದುಕ್ತೀವಿ, ಯೂಸ್ಲೆಸ್ ಕ್ರಿಶ್ಚಿಯನ್ಸ್ ಆಗಿ ಬದುಕ್ತೀವಿ. ಈ ಪವರ್ ಇಲ್ಲದೆ ಇದ್ರೆ, ದೇವರ ಆತ್ಮನ ಬಲ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಯೂಸ್ಲೆಸ್ ಆಗ್ತೀವಿ, ಫ್ರೂಟ್ಲೆಸ್ ಆಗ್ತೀವಿ, ಡಮ್ಮಿ ಆಗ್ತೀವಿ. ಈ ಬಲ ನಮ್ಮಲ್ಲಿ ಇದ್ರೆ ಮಾತ್ರನೇ ನಮ್ಮ ಜೀವಿತದಿಂದ ದೇವರ ಚಿತ್ತ ನೆರವೇರುತ್ತೆ. ದೇವರು ಯಾತಕ್ಕಾಗಿ ನನ್ನನ್ನು ಅಪಾಯಿಂಟ್ ಮಾಡಿದಾರೋ ಅದು ನನಗೆ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದರಿಂದ? ಸರ್ವೇಶ್ವರನ ಬಲದಿಂದ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಪೌಲರು ಹೇಳ್ತಾರೆ, ಸರ್ವೇಶ್ವರನ ಬಲದಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗೆ ಇದೆ. ಯಾರ ಬಲದಿಂದ? ನಮ್ಮ ಬಲದಿಂದ ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ನನ್ನ ಬಲದಿಂದ ನನಗೆ ಉಪ್ಪಾಗಿ ರುಚಿ ಕೊಡ್ಲಿಕ್ಕೆ ಆಗೋದಿಲ್ಲ. ನನ್ನ ಬಲದಿಂದ ನನಗೆ ಬೆಳಕಾಗಿ ಕತ್ತಲೆಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ಬಲದಿಂದ, ಪವಿತ್ರಾತ್ಮನ ಶಕ್ತಿಯಿಂದ ಸರ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಓದಿ ಆ ವಾಕ್ಯ, ಜೋರಾಗಿ ಓದಿ ನೋಡೋಣ ಎಲ್ಲರೂ. ಮೈಕಲ್ಲು ಓದಿ, ನೀವು ಓದಿ, ಎಲ್ಲರೂ ಓದಿ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಇನ್ನೊಂದ್ಸರಿ ಓದಿ ಹೇಳ್ಕೊಡಿ ನೋಡೋಣ, ರಿಪೀಟ್ ಮಾಡೋಣ ಎಲ್ಲರೂ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಇನ್ನೊಂದ್ಸರಿ ಓದಿ ನೋಡೋಣ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಯಾರ ಶಕ್ತಿಯಿಂದ?
ದೇವರು ನನ್ನನ್ನು ಉಪ್ಪು ಅಂತ ಕರೆದು ಅಪಾಯಿಂಟ್ ಮಾಡಿದ್ದಾರೆ, ಬೆಳಕು ಅಂತ ಕರೆದು ಅಪಾಯಿಂಟ್ ಮಾಡಿದ್ದಾರೆ. ಈಗ ನಾನು ಆಗಬೇಕು. ಅದಾಗಬೇಕಾದ್ರೆ ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ಯಾವುದರಿಂದನೂ ಸಾಧ್ಯ ಆಗೋದಿಲ್ಲ. ಸರ್ವೇಶ್ವರನ ಶಕ್ತಿ, ದೇವರ ಬಲ, ಪವಿತ್ರಾತ್ಮನ ಶಕ್ತಿ, ಯೇಸು ಕ್ರಿಸ್ತರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮನ ಶಕ್ತಿ, ಅಪಸ್ತೋಲರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮನ ಶಕ್ತಿ, ಆ ಶಕ್ತಿ ನಿನ್ನಲ್ಲಿ ಕಾರ್ಯ ಮಾಡುವಾಗ ನೀನು ಉಪ್ಪಾಗ್ತೀಯ, ನೀನು ಬೆಳಕಾಗ್ತೀಯ. ಅಲ್ಲಿವರೆಗೂ ಸಾಧ್ಯ ಆಗೋದಿಲ್ಲ. ಈಗ ಈ ಶಕ್ತಿ ನನ್ನಲ್ಲಿ ನಿರಂತರ ಕಾರ್ಯ ಮಾಡಬೇಕಾದ್ರೆ ನಾನು ಮಾಡಬೇಕಾದ ವಿಶ್ವಾಸದ ಒಂದು ಕಾರ್ಯ ಇದೆ. ಯಾವುದು ಅಂದರೆ ಪ್ರಾರ್ಥನೆ. ಪ್ರೇಯರ್ ಇಸ್ ಅನ್ ಆಕ್ಟ್ ಆಫ್ ಫೇತ್ ಇನ್ ದ ಸನ್ ಆಫ್ ಗಾಡ್ ಜೀಸಸ್ ಕ್ರೈಸ್ಟ್. ಪ್ರಾರ್ಥನೆ ಎಂಬುದು ದೇವರ ಪುತ್ರ ಯೇಸು ಕ್ರಿಸ್ತನಲ್ಲಿಡುವ ವಿಶ್ವಾಸದ ಒಂದು ಕಾರ್ಯವಾಗಿದೆ. ಬೈಬಲ್ ಹೇಳುತ್ತೆ, ಯಾಕೋಬರು ಹೇಳ್ತಾರೆ, ಯಾಕೋಬನ ಗ್ರಂಥ 2ನೇ ಅಧ್ಯಾಯ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಫೇತ್ ವಿತೌಟ್ ಆಕ್ಷನ್ ಈಸ್ ಡೆಡ್. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಹೇಳಿ ನೋಡೋಣ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಹಾಗಾದ್ರೆ ಪ್ರಾರ್ಥನೆ ಅಂತಕ್ಕಂಥದ್ದು ಏನು ಅಂತ ಕೇಳೋದಾದ್ರೆ, ಪ್ರಾರ್ಥನೆ ವಿಶ್ವಾಸದ ಒಂದು ಕ್ರಿಯೆ. ಇಟ್ ಇಸ್ ಅನ್ ಆಕ್ಟ್ ಆಫ್ ಫೇತ್ ಇನ್ ಗಾಡ್. ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ ನನಗೆ ವಿಶ್ವಾಸ ಇದೆ ಎಂದು ನಾನು ಹೇಗೆ ಪ್ರಕಟಪಡಿಸೋದು? ಹೌ ಕ್ಯಾನ್ ಐ ಎಕ್ಸ್ಪ್ರೆಸ್ ಮೈ ಫೇತ್? ಪ್ರೇಯರ್. ನಿಮಗೆ ಕೇಳ್ತಾರೆ ಯಾರಾದರೂ, ನೀವು ಯಾಕೆ ಡೈಲಿ ಪ್ರಾರ್ಥನೆ ಮಾಡ್ತೀರಿ ಅಂತ ಕೇಳುವಾಗ ನಮಗೆ ಹೇಳಲಿಕ್ಕೆ ಸಾಧ್ಯವಾಗಬೇಕು, ನಮಗೆ ದೇವರಲ್ಲಿ ವಿಶ್ವಾಸ ಇದೆ. ವಿ ಬಿಲೀವ್ ಇನ್ ಗಾಡ್, ದಟ್ ಈಸ್ ವೈ ವಿ ಪ್ರೇ. ಅಷ್ಟೇ, ಸಿಂಪಲ್ ಆನ್ಸರ್ ನಾನು ಹೇಳ್ತಾ ಇರೋದು. ಯಾಕೆ ಪ್ರಾರ್ಥಿಸ್ತೀರಾ ಡೈಲಿ? ನಮಗೆ ದೇವರಲ್ಲಿ ವಿಶ್ವಾಸ ಇದೆ, ಅದಕ್ಕೆ ಡೈಲಿ ಪ್ರಾರ್ಥನೆ ಮಾಡ್ತೀವಿ. ಅಥವಾ ಕೇಳ್ಬೋದು, ಯಾಕೆ ಪ್ರಾರ್ಥಿಸ್ತೀರಿ? ಪ್ರತಿದಿನ ನಮಗೆ ದೇವರ ಬಲ ಬೇಕು, ಅದಕ್ಕಾಗಿ ಪ್ರಾರ್ಥಿಸ್ತೀವಿ. ವಿ ನೀಡ್ ಪವರ್, ಅದಕ್ಕಾಗಿ ನಾವು ಪ್ರಾರ್ಥಿಸ್ತೀವಿ. ಪ್ರಾರ್ಥನೆ ಅಂದರೆ ಸಿಂಪಲ್, ದೇವರ ಜೊತೆಗೆ ನಾವು ಸಮಯ ಕಳೆಯುವುದು ಅಥವಾ ದೇವರ ಜೊತೆ ಮಾತನಾಡುವುದು. ಮಾತಾಡುವಾಗ ದೇವರ ಸಹಾಯ ಕೇಳ್ತೀವಿ, ದೇವರ ಜೊತೆಗೆ ನಾವು ಮಾತಾಡ್ತೀವಿ. ನಾವು ಕೆಲವ್ರ ಜೊತೆಗೆ ಮಾತಾಡುವಾಗ ಮಾತಾಡ್ತಾ 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 ನಮ್ಮ ಕಷ್ಟ ಹೇಳ್ತೀವಿ, ಸುಖ ಹೇಳ್ತೀವಿ, ಕೆಲವೊಮ್ಮೆ ನಮಗೇನಾದರೂ ಸಹಾಯನೂ ಕೇಳ್ತೀವಿ. ಕೇಳಲ್ವಾ? ನೀವು ಯಾರ ಹತ್ರನೋ ಹೋದ ತಕ್ಷಣ ಒಂದೇ ಸಾರಿ ಕೇಳ್ಬಿಡ್ತೀರಾ? ನಿಧಾನ ಮಾತಾಡ್ತಾ 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 ಒಂದು ಪಾಯಿಂಟ್ ಹಾಕ್ಬಿಡ್ತೀವಿ, ನಮ್ಗೆ ಈ ಥರ ಒಂದು ಕಷ್ಟ ಬಂದಿದೆ, ನಿಮ್ಗೇನಾದರೂ ಹೆಲ್ಪ್ ಮಾಡ್ಲಿಕ್ಕಾಗತ್ತಾ? ಯಾವುದಾದ್ರೂ ರೀತಿನಲ್ಲಿ. ಅದೇ ರೀತಿಯಲ್ಲಿ ದೇವ್ರ ಜೊತೆಗೂ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮಾತಾಡ್ತಾ ಮಾತಾಡ್ತಾ, ದೇವರೇ ಇದೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ, ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡ್ಬೋದು ಹೇಳಿ? ಆಗ ಅವ್ರು ಹೇಳ್ತಾರೆ, ದೇವರು ಪ್ರತಿಯೊಬ್ಬರೊಂದಿಗೂ ಮಾತನಾಡ್ತಾರೆ. ಯಾಕೆ ಅಂದರೆ ದೇವರು ಜೀವಂತವಾಗಿದ್ದಾರೆ. ದೇವರು ಪ್ರತಿಯೊಬ್ಬರೊಂದಿಗೂ ಮಾತಾಡ್ತಾರೆ, ಏಕೆಂದರೆ ಅವರು ಜೀವಂತರಾಗಿದ್ದಾರೆ. ಅದರಿಂದ ದೇವರ ಜೊತೆಗೆ ಮಾತಾಡ್ಬೋದು ನಾವು. ದೇವರ ಜೊತೆಗೆ ಸಂಭಾಷಣೆ, ಅದೇ ಆಗಿದೆ ನಿಜವಾಗಲೂ ಪ್ರಾರ್ಥನೆ. ಪ್ರಾರ್ಥನೆಗೆ ಬೆಸ್ಟ್ ಎಕ್ಸಾಂಪಲ್ ಯೇಸುಸ್ವಾಮಿ. ಯೇಸುಸ್ವಾಮಿ ಯಾವಾಗಲೂ ಪ್ರಾರ್ಥನೆ 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 ಅಂತ ದೂರ ಹೋಗ್ತಾ ಇದ್ರು. ಎಲ್ಲರನ್ನು ಬಿಟ್ಬಿಟ್ಟು, ಜನಸಮೂಹವನ್ನು ಬಿಟ್ಬಿಟ್ಟು, ದೆವ್ವ ಓಡಿಸೋದನ್ನೆಲ್ಲ ಬಿಟ್ಬಿಟ್ಟು, ಬೋಧನೆ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಟ್ಟು, ರೋಗಿಗಳಿಗೆ ಸೌಖ್ಯ ಕೊಡೋದನ್ನೆಲ್ಲ ನಿಲ್ಲಿಸ್ಬಿಟ್ಟು, ಅದ್ಭುತ ಕಾರ್ಯಗಳನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ರು ಅಪ್ಪನ ಜೊತೆನಲ್ಲಿ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಿಷ್ಯರಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಯಾರು ಡಿಸ್ಟರ್ಬ್ ಮಾಡಬೇಡಿ, ನಾನು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ತಂದೆಯ ಜೊತೆಯಲ್ಲಿ ಅವರು ಮಾತಾಡ್ತಾ ಇದ್ರು. ತಂದೆಯ ಜೊತೆಯಲ್ಲಿ ಅವರು ಸಮಯವನ್ನ ಕಳೀತಾ ಇದ್ರು. ಸ್ಪೆಂಡಿಂಗ್ ಟೈಮ್ ವಿತ್ ಹಿಸ್ ಫಾದರ್, ವಾಸ್ ಟಾಕಿಂಗ್ ಟು ಹಿಸ್ ಫಾದರ್, ಹಿಸ್ ಡ್ಯಾಡಿ. ನಿನಗೊಬ್ಬರು ತಂದೆ ಇದ್ದಾರೆ. ಯು ಹ್ಯಾವ್ ಎ ಡ್ಯಾಡಿ.
ಅಂಡ್ ದಟ್ ಡ್ಯಾಡಿ ಈಸ್ ಗಾಡ್ ಆಲ್ ಮೈಟಿ. ಆ ತಂದೆ ಸರ್ವಶಕ್ತನಾದ ದೇವರಾಗಿದ್ದಾರೆ. ಇಫ್ ಯು ಆರ್ ಟ್ರೂಲಿ ಎ ಚೈಲ್ಡ್ ಆಫ್ ಗಾಡ್, ನೀನು ನಿಜವಾಗಲೂ ದೇವರ ಮಗನಾಗಿದ್ದರೆ, ಮಗಳಾಗಿದ್ದರೆ, ಯು ಕ್ಯಾನ್ ಬೋಲ್ಡ್ಲಿ ಗೋ ಅಂಡ್ ಟಾಕ್ ವಿತ್ ಯುವರ್ ಡ್ಯಾಡಿ. ನೀನು ಧೈರ್ಯವಾಗಿ ಅಪ್ಪನ ಹತ್ರ ಹೋಗ್ಬೋದು, ನೀನು ಮಾತಾಡ್ಬೋದು. ಏನ್ ಬೇಕು ಕೇಳಿದ್ರೆ ವಿಶ್ವಾಸ ಬೇಕು. ಏನಂತ? ನನಗೊಬ್ಬರು ಅಪ್ಪ ಇದ್ದಾರೆ, ಅವ್ರು ಯಾರು? ಸ್ವರ್ಗದಲ್ಲಿರೋ ದೇವರು. ಅವ್ರ ಹತ್ರ ನಾನು ಮಾತಾಡ್ತೀನಿ. ನಮಗೆ ಯೇಸು ಕ್ರಿಸ್ತರು ತೋರಿಸ್ಕೊಟ್ಟಿದ್ದು ಯಾರ ಹತ್ರ ಮಾತಾಡ್ಲಿಕ್ಕೆ? ಯಾರ ಹತ್ರ ಮಾತಾಡ್ಲಿಕ್ಕೆ? ಅಥವಾ ಯಾರ ಹತ್ರ ಪ್ರಾರ್ಥಿಸ್ಲಿಕ್ಕೆ ನಮಗೆ ತೋರಿಸ್ಕೊಟ್ಟಿದ್ದಾರೆ? ಮಾತು ಯಾರ ಹತ್ರನೂ ಮಾತಾಡ್ಬೋದು, ಮಾತಾಡೋದು ಯಾರ ಹತ್ರನೂ ಮಾತಾಡ್ಬೋದು. ಆದ್ರೆ ಪ್ರಾರ್ಥನೆ, ಆರಾಧನೆ ಇದೆಲ್ಲ ದೇವರ ಜೊತೆಗೆ ಮಾತ್ರನೇ, ದೇವರೊಂದಿಗೆ ಮಾತ್ರನೇ. ಮಾತು ಯಾರ ಹತ್ರನಾದ್ರೂ ಮಾತಾಡಿ ಪರವಾಗಿಲ್ಲ, ಆದ್ರೆ ಪ್ರಾರ್ಥನೆ ಅಂತ ಬರುವಾಗ ಆ ಸಂಭಾಷಣೆಯಲ್ಲಿ ಪ್ರಾರ್ಥನೆ, ಪ್ರೇಯರ್ ಈಸ್ ಓನ್ಲಿ ವಿತ್ ಗಾಡ್, ಟು ಗಾಡ್, ದೇವರ ಜೊತೆನಲ್ಲಿ, ದೇವರ ಹತ್ರ ನಾವು ಪ್ರಾರ್ಥಿಸೋದು, ಬೇರೆಯವರ ಹತ್ರ ಅಲ್ಲ. ಯೇಸು ಸ್ವಾಮಿ ಅವರ ಜೀವನದಿಂದ ನಮಗೆ ತೋರಿಸಿಕೊಟ್ಟಿದ್ದು ತಂದೆಯ ಬಳಿಯಲ್ಲಿ ಪ್ರಾರ್ಥಿಸಲಿಕ್ಕೆ, ತಂದೆ ಜೊತೆಗೆ ಸಂಭಾಷಣೆ ಮಾಡಲಿಕ್ಕೆ. ಯೇಸು ಸ್ವಾಮಿ ನಮಗೆ ಬೋಧಿಸಿದ್ದು ಕೂಡ ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ 9-10ನೇ ವಾಕ್ಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಯಾರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತಲೂ ಕೂಡ ಯೇಸು ಸ್ವಾಮಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಒಂದು ತೋರಿಸ್ಕೊಟ್ಟಿದ್ದಾರೆ, ಜೀವಿಸಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಅವರು ಹೇಳಿನೂ ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ, ಹೀಗೆಂದು ಪ್ರಾರ್ಥನೆ ಮಾಡಿ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ. ಸ್ವರ್ಗದಲ್ಲಿರುವ. ಹಾಗಾದ್ರೆ ಯಾರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ದಾರೆ? ಯೇಸು ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ರು? ನೀವು ಯಾರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀರಿ? ನನಗೆ ಗೊತ್ತಿಲ್ಲ. ನೀವು ಸಿಕ್ಕವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತೀರೇನೋ ಗೊತ್ತಿಲ್ಲ ನನಗೆ. ಆದ್ರೆ ನಿಜವಾಗ್ಲೂ ನೀವು ದೇವರ ಮಕ್ಕಳಾಗಿದ್ರೆ, ದೇವರಿಂದ ಜನಿಸಿದವರಾಗಿದ್ರೆ, ಖಂಡಿತವಾಗ್ಲೂ ನಿಮಗೊಬ್ಬರು ತಂದೆ ಸಿಗ್ತಾರೆ. ತಂದೆ ಸಿಗ್ತಾರೆ, ಆಯ್ತಾ? ಆ ತಂದೆ ದೇವರಾಗಿದ್ದಾರೆ. ಆ ದೇವರ ಹತ್ತಿರ, ಆ ತಂದೆಯಾದ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು. ಬೈಬಲ್ನಲ್ಲಿ ನೀವು ಆದಿಕಾಂಡದಿಂದನೇ ಓದ್ಕೊಂಡು ಬನ್ನಿ, ನೋಡ್ಕೊಂಡು ಬನ್ನಿ, ಸೂಕ್ಷ್ಮವಾಗಿ ನೋಡಿ, ಆಯ್ತಾ? ನೋಡ್ಕೊಂಡು ಬನ್ನಿ, ಓದ್ಕೊಂಡು ಬನ್ನಿ. ಅಲ್ಲಿ ನಮ್ಮ ಪೂರ್ವಜರು ಅವರೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಿದ್ದು ಯಾರ ಹತ್ರ ಅಂದ್ರೆ ದೇವರ ಹತ್ರ. ನೀವು ನೋಡಿ ಬೇಕಾದ್ರೆ ನೋವ ಪ್ರಾರ್ಥನೆ ಮಾಡ್ದ, ದೇವರ ಹತ್ರ ಪ್ರಾರ್ಥಿಸ್ದ. ಅಬ್ರಹಾಮ ಪ್ರಾರ್ಥನೆ ಮಾಡ್ದ, ಯಾರ ಹತ್ರ ಪ್ರಾರ್ಥಿಸಿದ? ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ದ. ಅದಾದ ನಂತರ ನೀವು ಅಬ್ರಹಾಮನ ನಂತರ ಇಸಾಕ, ಯಾಕೋಬ, ಇವರೆಲ್ಲ, ಜೋಸೆಫ್, ಇವರೆಲ್ಲ ಪ್ರಾರ್ಥಿಸ್ತಾ ಇದ್ರು, ದೇವರ ಜೊತೆಗೆ ಮಾತಾಡ್ತಾ ಇದ್ರು. ಮೋಶೆ ದೇವರ ಜೊತೆಗೆ ಮಾತಾಡ್ತಾ ಇದ್ದ. ಅದಾದ ನಂತರ ಯೆಹೋಶುವ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದ. ದಾವೀದ, ದಾನಿಯೇಲ, ಜೂಡಿತ್, ಎಸ್ತರ್, ನೀವು ಹಳೆ ಒಡಂಬಡಿಕೆಯ ನಮ್ಮ ಪೂರ್ವಜರು, ಪ್ರವಾದಿಗಳು, ಅವ್ರನ್ನೆಲ್ಲ ನೀವು ಸೂಕ್ಷ್ಮವಾಗಿ ನೋಡ್ಕೊಂಡು ಬನ್ನಿ. ಹಳೆ ಒಡಂಬಡಿಕೆಯಲ್ಲಿ, ಬೈಬಲ್ನಲ್ಲಿ ಅವರೆಲ್ಲರೂ ಪ್ರಾರ್ಥಿಸ್ತಾ ಇದ್ದಿದ್ದು ಸೃಷ್ಟಿಕರ್ತನಾದ, ನಿಜವಾದ, ಜೀವಿಸುವ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ರು. ಕಾರಣ ಏನ್ ಗೊತ್ತಾ? ಅವರಿಗೆ ಈ ದೇವರ ಜೊತೆಗೆ ಸಂಬಂಧ ಇತ್ತು, ಅವರಿಗೆ ದೇವರಲ್ಲಿ ವಿಶ್ವಾಸ ಇತ್ತು. ಆದ್ರಿಂದ ಅವರು ಸೃಷ್ಟಿಕರ್ತನಾದ, ತಂದೆಯಾದ ದೇವರ ಬಳಿಯಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ರು. ಹೊಸ ಒಡಂಬಡಿಕೆಗೆ ಬನ್ನಿ. ಹೊಸ ಒಡಂಬಡಿಕೆಗೆ ಬಂದ್ರೆ ಯೇಸು ಸ್ವಾಮಿ, ಅಪೊಸ್ತಲರು, ಮಾತೆ ಮರಿಯಳು, ಜೋಸೆಫ್ ಇರ್ಬೋದು, ಅಥವಾ ಸಂತ ಪೌಲರಿರ್ಬೋದು, ಆದಿ ಧರ್ಮಸಭೆಯ ವಿಶ್ವಾಸಿಗಳಿರ್ಬೋದು, ಇವರು ಕೂಡ ಪ್ರಾರ್ಥಿಸ್ತಾ ಇದ್ರು. ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ರು? ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳು, ಹೊಸ ಒಡಂಬಡಿಕೆಯ ಆದಿ ಸಭೆಯಲ್ಲಿದ್ದಂಥ ಕ್ರೈಸ್ತ ವಿಶ್ವಾಸಿಗಳಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಪ್ರವಾದಿ ಮೋಶೆ ಹತ್ರ ಪ್ರಾರ್ಥಿಸ್ತಾ ಇದ್ರಾ?
ಸಂತ ಮೋಶೆಯವರೇ ನಮಗಾಗಿ ನೀವು ಇದು ಮಾಡ್ಕೊಡಿ ಅದು ಮಾಡ್ಕೊಡಿ ಅಂತ ಮೋಶೆ ಹತ್ರ ಕೇಳ್ತಾ ಇದ್ದೀರಾ? ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ರು? ಹಳೆ ಒಡಂಬಡಿಕೆಯ ಪ್ರವಾದಿಗಳು, ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದಂತಹ ಆ ಒಂದು ವಿಶ್ವಾಸಿಗಳು, ಅವರು ತೋರಿಸಿಕೊಟ್ರು ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ. ಅವರು ತೋರಿಸಿಕೊಟ್ಟ ಅದೇ ದಾರಿಯನ್ನು ಹೊಸ ಒಡಂಬಡಿಕೆಯ ಈ ವಿಶ್ವಾಸಿಗಳು ಫಾಲೋ ಮಾಡಿದ್ರು. ಅವರು ಕೂಡ ಅದೇ ತಂದೆಯಲ್ಲಿ ಪ್ರಾರ್ಥಿಸಿದ್ರು, ಅದೇ ತಂದೆಯನ್ನು ಆರಾಧಿಸಿದ್ರು. ಕಾರಣ ಇವರಿಗೂ ವಿಶ್ವಾಸ ಇತ್ತು ದೇವರಲ್ಲಿ, ಅವರಿಗೂ ವಿಶ್ವಾಸ ಇತ್ತು ದೇವರಲ್ಲಿ. ನೀವು ಹೊಸ ಒಡಂಬಡಿಕೆಯಲ್ಲಿ ಪರೀಕ್ಷೆ ಮಾಡಿ ನೋಡಬೇಕು. ಎಲ್ಲಾದರೂ ಯಾವುದಾದರೂ ಒಬ್ಬ ಅಪಸ್ತೋಲನಾಗ್ಲಿ ಅಥವಾ ಯಾರೇ ಆಗಲಿ, ಆದಿ ಧರ್ಮ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮಂತ ಸಾಧಾರಣ ಕ್ರೈಸ್ತ ವಿಶ್ವಾಸಿಗಳೇ ಆಗಲಿ, ಅವರು ಯಾರಾದರೂ ಹಳೆ ಒಡಂಬಡಿಕೆಯ ಶ್ರೇಷ್ಠ ಸಂತರು ಇದ್ದಾರೆ. ಯಾರು? ಮೋಶೆ ಇದ್ದಾರೆ, ಎಲಿಯ ಇದ್ದಾರೆ, ಅಬ್ರಹಾಂ ಇದ್ದಾರೆ. ಅವ್ರ ಹತ್ರ ಯಾರ ಹತ್ರನಾದ್ರೂ ಭಿನ್ನ ಪ್ರಾರ್ಥನೆ ಮಾಡ್ತಾ ಇದ್ರ? ಸಂತ ಮೋಶೆಯವರೇ ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿರಿ, ಸಂತ ಅಬ್ರಹಾಂ ಅವರೇ ನಾವೀಗ ಪುತ್ರ ಸಂತಾನವಿಲ್ಲ, ಆದುದರಿಂದ ನಮಗೆ ಪುತ್ರ ಸಂತಾನ ಕೊಡಿ. ಮೋಶೆಯವರೇ ನಮ್ಮ ಜೀವನದಲ್ಲಿ ಕೆಂಪು ಸಮುದ್ರ ಬಂದಿದೆ, ಅಂದು ನೀವು ಇಸ್ರಾಯೇಲ್ ಜನರನ್ನ ಕೆಂಪು ಸಮುದ್ರ ದಾಟಿಸಿದ ಹಾಗೆ ನಮ್ಮ ಜೀವಿತದ ಕೆಂಪು ಸಮುದ್ರವನ್ನ ದಾಟಿಸಲು ನಮಗೆ ಸಹಾಯ ಮಾಡಿ ಸಂತ ಮೋಶೆಯವರೇ. ಆಮೇಲೆ ಸಂತ ಜೋಸೆಫರೇ ನಮಗೆ ಊಟ ಎಲ್ಲ ಖಾಲಿ ಆಗಿದೆ, ತುಂಬಾ ಕಷ್ಟದಲ್ಲಿದ್ದೀವಿ. ಈಜಿಪ್ಟ್ನಲ್ಲಿ ಕಷ್ಟದಲ್ಲಿದ್ದ ಇಸ್ರಾಯೇಲ್ ಜನರಿಗೆ ಅನ್ನಪಾನವನ್ನ ನೀವು ಒದಗಿಸಿಕೊಟ್ಟ ಹಾಗೆ ನಮ್ಮ ಕುಟುಂಬಕ್ಕೂ ಅನ್ನಪಾನವನ್ನು ಒದಗಿಸಿಕೊಡಿ ಸಂತ ಜೋಸೆಫ್ ಅವರೇ ಎಂದು ಹಳೆ ಒಡಂಬಡಿಕೆಯ ಯಾಕೋಬನ ಮಗ ಜೋಸೆಫರೇ ನಮ್ಗೆ ಸಹಾಯ ಮಾಡಿ ಅಂತ ಹೊಸ ಒಡಂಬಡಿಕೆ ವಿಶ್ವಾಸಿಗಳೇನಾದ್ರು ಅಬ್ರಹಾಮನ ಹತ್ರ, ಇಸಾಕನ ಹತ್ರ, ಮೋಶೆ ಹತ್ರ, ದಾವೀದನ ಹತ್ರ, ದಾವೀದರೇ ಸಂತ ದಾವೀದರೇ ದೇವರ ಹೃದಯಕ್ಕೆ ತುಂಬಾ ಹತ್ತಿರ ಆದವರೇ, ನೀವು ಹೃದಯಕ್ಕೆ ಹತ್ತಿರ ಇದ್ದೀರಿ, ದೇವರೇ ಹೇಳಿದ್ದಾರೆ, ಆದುದರಿಂದ ದೇವರ ಹೃದಯದಿಂದ ಸ್ವಲ್ಪ ಪ್ರೀತಿಯನ್ನು ತೆಗೆದುಕೊಂಡು ನಮಗೂ ಕೂಡ ಸ್ತುತಿ ಮಾಡ್ಲಿಕ್ಕೆ ಕಲಿಸ್ಕೊಡಿ, ಆರಾಧನೆ ಮಾಡ್ಲಿಕ್ಕೆ ಕಲಿಸ್ಕೊಡಿ ಅಂತ ಏನಾದ್ರು ದಾವೀದನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರಾ? ಮಾಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಯಾಕೆ ಮಾಡ್ತಾ ಇರಲಿಲ್ಲ? ಯಾಕೆ ಮಾಡ್ತಾ ಇರಲಿಲ್ಲ ಅಂದ್ರೆ ಅವರಿಗೆ ವಿಶ್ವಾಸ ದೇವರಲ್ಲಿತ್ತು. ಅದಕ್ಕೆ ನಾವ್ಯಾಕೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಿಕ್ಕವ್ರ ಹತ್ರ ಎಲ್ಲ ಪ್ರಾರ್ಥಿಸ್ತಾ ಇದೀವಿ ಅಂದ್ರೆ ನಮಗೆ ದೇವರಲ್ಲಿ ವಿಶ್ವಾಸ ಇಲ್ಲ. ಸಿಂಪಲ್ ಆನ್ಸರ್. ನಮಗೇನಿಲ್ಲ? ದೇವರಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಮ್ಮೊಳಗಡೆ ಮೂಢ ನಂಬಿಕೆ ತುಂಬ್ಕೊಬಿಟ್ಟಿದೆ, ಅಜ್ಞಾನ ತುಂಬ್ಕೊಬಿಟ್ಟಿದೆ. ಆದ್ರಿಂದ ಸಿಕ್ಕವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಮನುಷ್ಯ ಮಾಡಿ ಇಟ್ಟಿರುವ ಜೀವ ಇಲ್ದಿರ ಮೂರ್ತಿಗಳ ಮುಂದೆನೂ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಒಂಥರ ಮೂಢತನದಲ್ಲಿ ಬದುಕ್ತೀವಿ, ಮೂಢ ಕ್ರೈಸ್ತರು. ಅದಕ್ಕೆ ನಮ್ಮ ಜೀವನ ಏನಾಗ್ತಾ ಇಲ್ಲ, ಉಪ್ಪಾಗಿ ರುಚಿನೂ ಬರ್ತಾ ಇಲ್ಲ, ಜ್ಯೋತಿಯಾಗಿ ಬೆಳಕನ್ನು ಕೊಡ್ತಾ ಇಲ್ಲ. ನಾವೇ ಕತ್ಲೆಯಲ್ಲಿ ಕುತ್ಕೊಂಡಿದ್ದೀವಿ. ಕತ್ತಲೆಯಲ್ಲಿ ಕುಳಿತಿರುವವನೇ ಮೊದಲು ಎದ್ದೇಳು, ರುಚಿ ಕಳ್ಕೊಂಡವನೇ ಮೊದಲು ರುಚಿ ಪಡ್ಕೋ. ಆತ್ಮನ ಬಲ ಬೇಕು, ಪವಿತ್ರಾತ್ಮನ ಶಕ್ತಿ ಬೇಕು. ಜೀವಿತದಲ್ಲಿ ನಾವು ಸಾಕ್ಷಿಗಳಾಗಬೇಕಾದ್ರೆ, ನಾವು ದೇವರಿಗೆ ಮಹಿಮೆ ತರುವ ಜೀವನ ಜೀವಿಸಬೇಕಾದ್ರೆ, ದೇವರ ಇಚ್ಛೆ ಪ್ರಕಾರ ನಾವು ಜೀವಿಸಬೇಕಾದ್ರೆ, ದೇವರು ನಮಗಾಗಿ ಇಟ್ಟಿರ್ತಕ್ಕಂಥ ಒಳಿತನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ದೇವರ ದಾರಿಯಲ್ಲಿ ನಮಗೆ ನಡಿಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ನಮ್ಮ ಮುಖಾಂತರ ಅನೇಕರಿಗೆ ದೇವರ ಆಶೀರ್ವಾದ ಸಿಗಬೇಕಾದ್ರೆ, ನಮ್ಮ ಜೀವನ ಒಂದು ಆಶೀರ್ವಾದ ಆಗ್ಬೇಕಾದ್ರೆ ದೇವರ ಬಲ ಬೇಕು, ಸರ್ವೇಶ್ವರನ ಶಕ್ತಿ ಬೇಕು. ಅದಿಲ್ಲದೆ ಸುಮ್ಮನೆ ಧ್ಯಾನಕ್ಕೆ ಬಂದು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಆಗೋದಿಲ್ಲ. ಈ ಶಕ್ತಿ ಸುಮ್ಮನೆ ಕುತ್ಕೊಂಡ್ರೆ ಸಿಗೋದಿಲ್ಲ. ವಿ ಮಸ್ಟ್ ಪ್ರೇ. ನಾವು ಪ್ರಾರ್ಥಿಸಬೇಕು. ಯಾರ ಬಳಿಯಲ್ಲಿ ಪ್ರಾರ್ಥಿಸಬೇಕು ಅಂತ ನಮಗೆ ಬೈಬಲ್ ಹೇಳುತ್ತೆ. ನಾನು ಹೇಳೋದನ್ನ ನಂಬೇಡಿ, ಬೈಬಲ್ ಹೇಳೋದನ್ನ ನಂಬಿ. ಯಾಕೆ ಅಂದ್ರೆ ಅದು ದೇವರ ವಾಕ್ಯ, ಅದು ಸತ್ಯ. ಸತ್ಯದ ಅರಿವು ನಿಮ್ಮೊಳಗಡೆ ಬಂದಾಗ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಮನುಷ್ಯನ ಮಾತನ್ನ ನಂಬಿದ್ರೆ ಹಾಳಾಗ್ತೀವಿ, ದೇವರ ಮಾತನ್ನ ನಂಬಿದ್ರೆ ಉದ್ಧಾರ ಆಗ್ತೀವಿ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀ ದೇವರ ಮಾತನ್ನ ನಂಬಲಿಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತೀರಿ? ಕೆಲವ್ರಿಗೆ ತುಂಬಾ ಕಷ್ಟ ದೇವ್ರು ಹೇಳಿದ್ದನ್ನ ನಂಬಲಿಕ್ಕೆ. ಯಾವನೋ ಒಬ್ಬ ಬಂದು ಹೇಳ್ತಾನೆ, ನೀವು ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ, ಇವ್ರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಅವನು ಯಾವನೋ ತಲೆ ಕೆಟ್ಟವನು ಹೇಳಿದ್ದನ್ನ ನಂಬಿಡ್ತೀರಿ. ಬುದ್ಧಿ ಇಲ್ಲಿದ್ದವನು ಬಂದು ಏನೇನೋ ಹೇಳ್ತಾನೆ. ಆದ್ರೆ ಬೈಬಲ್ನಲ್ಲಿ ದೇವರು ಹೇಳಿರೋ ಮಾತು, ನೀವು ಪ್ರಾರ್ಥಿಸುವಾಗ, ಯೇಸು ಹೇಳಿದ್ದು ಯಾರ ಹತ್ರ? ನೀವು ಪ್ರಾರ್ಥಿಸುವಾಗ ನಿನ್ನ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡು. ಅವರು ಪ್ರಾರ್ಥಿಸಿ ತೋರಿಸಿದ್ದಾರೆ, ಮಾತ್ರ ಅಲ್ಲ ಹೇಳಿದ್ದಾರೆ.
ಜೊತೆಗಿದ್ದ ಅಪೊಸ್ತಲರು ಕೂಡ ಪ್ರಾರ್ಥಿಸಿದ್ದಾರೆ. ಆದಿ ಧರ್ಮ ಸಭೆಯಲ್ಲಿ ಇದ್ದಂಥ ಕ್ರೈಸ್ತ ವಿಶ್ವಾಸಿಗಳು ಎಲ್ಲಾದರೂ ನೀವು ಬೈಬಲ್ನಲ್ಲಿ ಪ್ರೇಷಿತರ ಕಾರ್ಯಕಲಾಪ ಓದಿದ್ರೆ ನಿಮ್ಗಲ್ಲಿ ಗೊತ್ತಾಗುತ್ತೆ. ಓದ್ ನೋಡಿ, ಅಲ್ಲೆಲ್ಲಾದ್ರೂ ಪೇತ್ರ ಅವರೇ ನೀವು ನಮ್ಗೆ ಆಶೀರ್ವಾದ ಮಾಡಿ, ನಮ್ಗೆ ಒಳ್ಳೇದು ಮಾಡಿ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಕಷ್ಟಪಟ್ಟು ಮೀನು ಹಿಡಿತಾ ಇದ್ದೀವಿ, ಒಂದು ಮೀನು ಸಿಗ್ತಾ ಇಲ್ಲ, ಬಿಸ್ನೆಸ್ ತುಂಬ ನಷ್ಟದಲ್ಲಿದೆ, ಆದ್ರಿಂದ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್, ಪವಿತ್ರಾತ್ಮ ಭರಿತ ವ್ಯಕ್ತಿ, ಯೇಸು ಜೊತೆಗಿದ್ದವರು, ನಮಗೆ ಬೇಗ ಬಂದು ಸಹಾಯ ಮಾಡಿ ನಮ್ಗೆ ಒಳ್ಳೊಳ್ಳೆ ಮೀನು ಹಿಡ್ಕೊಡಿ ಅಂತ ಪೇತ್ರನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರ ಆದಿ ಧರ್ಮಸಭೆಯಲ್ಲಿದ್ದ ವಿಶ್ವಾಸಿಗಳು? ಇಲ್ಲ. ಅಥವಾ ರಕ್ತ ಸಾಕ್ಷಿಯಾಗಿ ಸತ್ತು ಹೋದಂತ ಯಾಕೋಬ, ಸ್ಟೇಫಾನ, ಯೇಸುಗೋಸ್ಕರ ಬದುಕಿ ರಕ್ತ ಸಾಕ್ಷಿಯಾಗಿ ಸತ್ತಂತ ಸ್ಟೇಫಾನರೇ, ಅಥವಾ ಯಾರು ಯಾಕೋಬರೇ, ನಾವು ಕೂಡ ರಕ್ತ ಸಾಕ್ಷಿ ಆಗ್ಬೇಕು, ನಮಗೂ ಕಲಿಸ್ಕೊಡಿ, ನಮಗೆ ಜ್ಞಾನ ಕೊಡಿ, ರಕ್ತ ಸಾಕ್ಷಿ ಆಗ್ಲಿಕ್ಕೆ ಜ್ಞಾನ ಕೊಡಿ, ರಕ್ತ ಸಾಕ್ಷಿ ಆಗ್ಲಿಕ್ಕೆ ಶಕ್ತಿ ಕೊಡಿ ಅಂತ ಹೇಳ್ಬಿಟ್ಟು ಧರ್ಮಸಭೆಯಲ್ಲಿ ಆದಿ ಧರ್ಮಸಭೆಯಲ್ಲಿ ಇದ್ದ ವಿಶ್ವಾಸಿಗಳು ಇವ್ರ ಹಿಂದೆ ಕೂತ್ಕೊಂಡಿದ್ರ? ಇಲ್ಲ. ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ರು? ದೇವರ ಬಳಿ ಪ್ರಾರ್ಥಿಸ್ತಾ ಇದ್ರು. ಸೃಷ್ಟಿಕರ್ತನಾದ, ರಕ್ಷಕನಾದ, ಸರ್ವಶಕ್ತನಾದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲಿಯವರೆಗೆ ಈ ಒಂದು ಸಂಬಂಧಕ್ಕೆ ನೀನು ಬರೋದಿಲ್ವೋ, ಈ ಒಂದು ವಿಶ್ವಾಸದ ಕಾರ್ಯ ನಿನ್ನ ಜೀವಿತದಲ್ಲಿ ನೀನು ಮಾಡೋದಿಲ್ವೋ, ಅಲ್ಲಿಯವರೆಗೂ ದೇವರ ಮಹಿಮೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ವಿಶ್ವಾಸಿಗೆ ದೇವರ ಮಹಿಮೆ ದೇವರು ತೋರಿಸ್ಕೊಡ್ತಾರೆ. ಇಫ್ ಯು ಆರ್ ಎ ಟ್ರೂ ಬಿಲೀವರ್, ಗಾಡ್ ವಿಲ್ ರಿವೀಲ್ ಹಿಸ್ ಗ್ಲೋರಿ ಟು ಹಿಮ್. ನೀನು ನಿಜವಾದ ಒಬ್ಬ ವಿಶ್ವಾಸಿ ಆಗಿದ್ರೆ ದೇವರು ತಮ್ಮ ಮಹಿಮೆಯನ್ನ ಅವನಿಗೆ ತೋರಿಸ್ಕೊಡ್ತಾರೆ. ವಿಶ್ವಾಸಿ ಅಂತ ಹೇಳ್ಬಿಟ್ಟು ನಾನು ವಿಶ್ವಾಸಿ ಅಂತ ಕೈ ಬೀಸ್ಕೊಂಡು ಅಲ್ಲೆಲ್ಲೂ ಹೇಳೋದಲ್ಲ, ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಕ್ರಿಯೆ ಇಲ್ಲದ ವಿಶ್ವಾಸ, ಜೋರಾಗಿ ಹೇಳಿ, ಸತ್ಕ್ರಿಯೆ ಇಲ್ಲದ ವಿಶ್ವಾಸ. ಹೇಳಿ ನೋಡೋಣ, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ, ಕ್ರಿಯೆ ಇಲ್ಲದ ವಿಶ್ವಾಸಿ ಸತ್ತ ವಿಶ್ವಾಸಿ. ನೀವು ಯಾವ ತರ ವಿಶ್ವಾಸಿ ಗೊತ್ತಿಲ್ಲ ನನಗೆ, ಅದು ನಿಮಗೆ ಗೊತ್ತು. ಇಷ್ಟೆಲ್ಲ ವಾಕ್ಯ ಕೇಳಿಸ್ಕೊಂಡಾಗ ನಿಮ್ಗೆ ಅರ್ಥ ಆಗಿರುತ್ತೆ ನೀವು ಯಾವ ತರ ವಿಶ್ವಾಸಿ ಅಂತ. ವಿಶ್ವಾಸಿ ಹೌದೋ ಅಲ್ಲೋ ಅಂತಾನೂ ಗೊತ್ತಾಗಿರುತ್ತೆ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಮ್ಮನೆ ಬಾಯಲ್ಲಿ ಮಾತ್ರ ನಾನು ವಿಶ್ವಾಸಿ, ನಾನು ಕ್ರೈಸ್ತ ವಿಶ್ವಾಸಿ, ನಾನು ದೇವರ ಮಗ, ನಾನು ದೇವರ ಮಗಳು ಅಂತ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 21ರಿಂದ ಇರ್ತಕ್ಕಂಥ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಮ್ಯಾಥ್ಯೂ ಚಾಪ್ಟರ್ 7 verse 21. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು, ನನ್ನನ್ನು ಸ್ವಾಮಿ 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 ಯೇಸು ಯೇಸು ಎಂದು ಬಾಯಲ್ಲಿ ಹೇಳಿಕೊಳ್ಳುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಎಲ್ಲಿಗೆ ಬರೋದಿಲ್ಲ ಅಂತೆ? ಬಾಯಿ ಪಡ್ಕೊಂಡು ಇಲ್ಲೇ ಇರ್ಬೇಕಷ್ಟೇ, ಓಡಾಡ್ಕೊಂಡು. ಈ ಚರ್ಚ್ ಆದ್ಮೇಲೆ ಆ ಚರ್ಚು, ಆ ಚರ್ಚ್ ಆದ್ಮೇಲೆ ಇನ್ನೊಂದು ಚರ್ಚು, ಆ ಧ್ಯಾನ ಕೇಂದ್ರ ಆದ್ಮೇಲೆ ಇನ್ನೊಂದು ಧ್ಯಾನ ಕೇಂದ್ರ, ಆ ಊರು ಆದ್ಮೇಲೆ ಇನ್ನೊಂದು ಊರು, ಆ ಮನೆ ಆದ್ಮೇಲೆ ಇನ್ನೊಂದು ಮನೆ, ಹೀಗೆ ಅಲ್ಲಿ ಇಲ್ಲಿ ಸುತ್ತೋಡ್ಕೊಂಡು ಸೋಂಬೇರಿಗಳಾಗಿ ಎಸಪ್ಪ 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 ಅನ್ಕೊಂಡು ಸುತ್ತಕೊಂಡಿರ್ಬೋದಷ್ಟೇ, ಅಲೆಮಾರಿಗಳ ತರ. ನನ್ನನ್ನ ಸುಮ್ಮನೆ ಸ್ವಾಮಿ 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 ಎಂದು ಹೇಳುವ ಪ್ರತಿಯೊಬ್ಬನು ಆ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ಸ್ವರ್ಗದಲ್ಲಿ ಇರುವ ತಂದೆಯ ಚಿತ್ತ ಇಚ್ಛೆಯನ್ನ ಅನುಸರಿಸಿ ನಡೆಯುವವಳು ಮಾತ್ರ ಆ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಲಿಕ್ಕಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗದಲ್ಲಿರುವ ತಂದೆಯಾದ ದೇವರ ಇಚ್ಛೆ ನಾನು ನೀವು ನೆರವೇರಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲು ಆ ತಂದೆ ದೇವರ ಇಚ್ಛೆ ಏನು ಅಂತ ನನಗೂ ನಿಮ್ಗೆ ಅರ್ಥ ಆಗ್ಬೇಕು. ಆ ತಂದೆ ದೇವರ ಇಚ್ಛೆ ಏನು ಅಂತ ನನಗೂ ನಿಮ್ಗೂ ಅರ್ಥ ಆಗದೆ ಅವ್ರ ಇಚ್ಛೆ ಅಂತ ಹೇಗೆ ನಡೀಲಿಕ್ಕಾಗುತ್ತೆ? ಅಲ್ಲಿ ಇಲ್ಲಿ ಒಂದಿಷ್ಟು ಚರ್ಚ್ಗಳನ್ನ ಸುತ್ಕೊಂಡು ಬರ್ಲಿಕ್ಕೆ, ಧ್ಯಾನ ಕೇಂದ್ರಗಳನ್ನ ಸುತ್ಕೊಂಡು ಬರ್ಲಿಕ್ಕೆ ತಂದೆ ಇಚ್ಛೆ ಗೊತ್ತಾಗ್ಬೇಕು ಅಂತ ಏನೂ ಇಲ್ಲ. ಯಾರು ಬೇಕಾದ್ರೂ ಸುತ್ತಾಡ್ಕೊಂಡು ಬರ್ಬೋದು. ಆದ್ರೆ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗ ರಾಜ್ಯವನ್ನು ಅನುಭವಿಸಬೇಕು. ಒಂದು ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಬೇಕು, ನಮ್ಮ ಒಳಗಡೆ ಸ್ವರ್ಗವನ್ನು ಅನುಭವಿಸಬೇಕು.
ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ ಆ ಪರಂಧಾಮ, ಆ ಸ್ವರ್ಗ ಸಾಮ್ರಾಜ್ಯ, ಆ ಪಿತನ ಸಾನ್ನಿಧ್ಯದಲ್ಲಿ ನಾವು ಬರಬೇಕು, ನಿರಂತರವೂ ಅಲ್ಲಿ ನಿತ್ಯವೂ ಜೀವಿಸಲಿಕ್ಕೆ ಸಾಧ್ಯವಾಗಬೇಕು. ಅದು ಸಾಧ್ಯವಾಗಬೇಕಾದ್ರೆ ಅವ್ರ ಇಚ್ಛೆ ಪ್ರಕಾರ ಇಲ್ಲಿ ನಡಿಬೇಕು. ಅವ್ರ ಇಚ್ಛೆ ಪ್ರಕಾರ ನಡಿಲಿಕ್ಕೆ ಸಾಧ್ಯವಾಗುವಂತೆ ನಾವು ತಂದೆಯ ಬಳಿಯಲ್ಲಿ ಪ್ರಾರ್ಥಿಸಿ, ಯೇಸು ಸ್ವಾಮಿ ಹೇಳಿಕೊಟ್ಟ ಪ್ರಾರ್ಥನೆಯಲ್ಲಿ ಮೊದಲನೇ ಭಾಗ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಹೇಳಿ. ಅದಾದ್ಮೇಲೆ ನಿಮ್ಮ ರಾಜ್ಯ ಬರಲಿ. ಆದ್ಮೇಲೆ ಭುವಿಯಲ್ಲಿ ಅಂದ್ರೆ ಯಾರಲ್ಲಿ? ನನ್ನಲ್ಲಿ, ನನ್ನಲ್ಲಿಯೂ ನಮ್ಮಲ್ಲಿಯೂ. ಸ್ವರ್ಗದಲ್ಲಿ ನಿಮ್ಮ ಇಚ್ಛೆ ಏನಾಗಿದೆಯೋ ಅದು ನನ್ನಲ್ಲಿ ನೆರವೇರಲಿ. ಅಂದ್ರೆ ಅಪ್ಪ, ನಿನ್ನ ಇಚ್ಛೆ ಏನಾಗಿದೆಯೋ ಅದು ನನ್ನಲ್ಲಿ ನೆರವೇರಲಿ. ನನ್ನ ಇಚ್ಛೆ ಅಲ್ಲ, ನನ್ನ ಆಸೆ ಅಲ್ಲ. ಆದರೆ ಇಂದು ನಮ್ಮ ಪ್ರಾರ್ಥನೆ ಅಂತ ಏನು ಹೇಳ್ತೀವಲ್ವಾ, ಪ್ರಾರ್ಥನೆ, ಭಿನ್ನಹ, ಇದೆಲ್ಲ ಲಿಸ್ಟಲ್ಲಿ ಏನಿರುತ್ತೆ? ನಮ್ಮ ಪ್ರಾರ್ಥನೆ ಭಿನ್ನಹ ಅಂತ ಹೇಳ್ತೀವಲ್ವಾ, ಆ ಲಿಸ್ಟ್ ಇರುತ್ತಲ್ವಾ, ಅದರಲ್ಲಿ ಯಾರ ಇಚ್ಛೆ ಇರುತ್ತೆ? ಸ್ವರ್ಗದಲ್ಲಿರುವ ತಂದೆ ಇಚ್ಛೆ ಇರುತ್ತೋ, ನನ್ನ ಇಚ್ಛೆ ಇರುತ್ತೋ? ಹೇಳಿ ಬೇಗ. ಧ್ಯಾನ ಕೇಂದ್ರಗಳಿಗೆ ಎಲ್ಲಾದ್ರೂ ಹೋಗಿದ್ದೀರಾ? ಬಂದಿದ್ದೀರಲ್ಲ, ಇನ್ನು ಹೋಗೋದೆಲ್ಲಿ? ಸೊ ಅಲ್ಲಿ ಇಲ್ಲಿ ಸುತ್ತಕೊಂಡೇ ಇರ್ತೀರಲ್ಲ ಕೆಲವರೆಲ್ಲ. ಧ್ಯಾನ ಕೇಂದ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ, ಅಲ್ಲಿ ಇಲ್ಲಿ ಸುತ್ತಕೊಂಡೇ ಇರ್ತೀರಿ. ಸೊ ಅಲ್ಲೂ ಕೂಡ ನಿಮ್ಮ ಥರನೇ ಈ ಸುತ್ತಕೊಂಡಿರೋರು ಕೆಲವರು ಇದ್ದಾರೆ. ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಮಧ್ಯಸ್ಥಿಕೆ ಗ್ರೂಪ್ ಅಂತ. ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಅವ್ರಿಗೆ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅದರಲ್ಲಿ ತುಂಬ ಬಿಸ್ನೆಸ್ ಇದೆ, ತುಂಬ ಆಟಗಳಿದೆ ಅದರಲ್ಲಿ. ಅದೇನು ಡೀಟೇಲ್ ನಿಮಗೆ ಹೇಳೋದಿಲ್ಲ. ನೀವು ಆ ಗ್ರೂಪಿಗೆ ಒಂದು ದಿವಸ ಎಲ್ಲಾದ್ರೂ ಸೇರ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಏನೆಲ್ಲ ಬಿಸ್ನೆಸ್ ನಡೆಯುತ್ತೆ ಅಲ್ಲಿ ಅಂತ. ಸೊ ಅದರಲ್ಲಿ ಒಂದು ಬಿಸ್ನೆಸ್ ಏನು ಅಂದರೆ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ, ನಿಮ್ದು ಏನೆಲ್ಲ ಇಚ್ಛೆಗಳಿದೆಯೋ ಲಿಸ್ಟ್ ಕೊಟ್ಟರೆ ಸಾಕು, ನಮಗಂತೂ ಕೆಲಸ ಇಲ್ಲ, ಆಯ್ತಾ? ನಾವಿಲ್ಲಿ ಬಂದು ಕುತ್ಕೊಂಡು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ. ಪಾಪ ಈ ಬುದ್ಧಿ ಇಲ್ದಿರೋ ಮನುಷ್ಯ, ವಿಶ್ವಾಸ ಇಲ್ದಿರೋ ಮನುಷ್ಯ ಲಿಸ್ಟ್ ಕೊಡ್ತಾನೆ. ಒಂದು, ನನಗಿದಾಗಬೇಕು, ಇದೊಂದು ಆಗಬೇಕು. ಏನಾಗಬೇಕು? ಮೊದಲನೇದಾಗಿ ಮಗನಿಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಮೊದಲನೇ ಇಂಟೆನ್ಷನ್. ಎರಡನೇ ಇಂಟೆನ್ಷನ್ ಏನು? ಮಗಳಿಗೆ ಇನ್ನೂ ಕೂಡ ಲೈಫ್ ಸೆಟ್ಲ್ ಆಗಿಲ್ಲ, ಬೇಗ ಸೆಟ್ಲ್ ಆಗಬೇಕು. ಮೂರನೇ ಇಂಟೆನ್ಷನ್ ಏನು? ಮಕ್ಕಳಿಬ್ಬರು ದೊಡ್ಡದು ಯಾವುದೋ ಎಕ್ಸಾಮ್ ಬರೆದಿದ್ದಾರೆ, ಅದರಲ್ಲಿ ಪಾಸ್ ಆಗಬೇಕು. ನೆಕ್ಸ್ಟ್ ಇಂಟೆನ್ಷನ್ ಏನು? ಮನೆ ಕಟ್ತಾ ಇದ್ದೀವಿ, ಪೂರ್ತಿ ಆಗಿಲ್ಲ, ಬೇಗ ಪೂರ್ತಿ ಆಗಬೇಕು. ನೆಕ್ಸ್ಟ್ ಇಂಟೆನ್ಷನ್ ಏನು? ಹೀಗೆ ಒಂದೊಂದೇ ಇಂಟೆನ್ಷನ್. ವೀಸಾಗೆ ಅಪ್ಲೈ ಮಾಡಿದ್ದೀವಿ, ಇನ್ನು ವೀಸಾ ಬಂದಿಲ್ಲ, ಬೇಗ ಬರಬೇಕು. ನೆಕ್ಸ್ಟ್ ಇಂಟೆನ್ಷನ್ ಏನು? ನೆಕ್ಸ್ಟ್ ಇಂಟೆನ್ಷನ್ ಏನು ಅಂದರೆ, ಜಾಬ್ ಇಲ್ಲ, ಒಳ್ಳೆ ಒಂದು ಜಾಬ್ಗಾಗಿ ನೀವು ಪ್ರಾರ್ಥಿಸಿ. ನೆಕ್ಸ್ಟ್ ಇಂಟೆನ್ಷನ್ ಏನು? ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸಾಲ ತುಂಬ ಇದೆ, ಸಾಲ ತೀರಿಸ್ಬೇಕು, ದೇವರೀಗ ಪ್ರಾರ್ಥಿಸಿ. ಈ ಪೇಪರ್ನ ಸುತ್ತಬಿಟ್ಟು ಅವ್ರ ಕೈಲಿ ಕೊಡ್ತೀವಿ. ಅವ್ರು ಇದನ್ನ ಓದಿ ಹೆಸರು ಬೇರೆ ಬರೆದಿರ್ತೀವ, ಅವ್ರ ಹೆಸರು ಹೇಳಿ, ಪಾಪ ಇವರು ಹೇಳಿದ್ದು, ಸ್ವಾಮಿ ಇವರು ಸಾಲ ತೀರಿಸಿ, ಸ್ವಾಮಿ ಇವ್ರಿಗೆ ಮಕ್ಕಳು ಮಾಡ್ಕೊಡಿ, ಸ್ವಾಮಿ ಇವ್ರಿಗೆ ವೀಸಾ ಒತ್ಕೊಡಿ. ಈ ದೇವ್ರು ಏನೆಲ್ಲ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಯಾವ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ. ಥಿಂಕ್ ಮಾಡಿ ನೋಡಿ, ಕಾಮನ್ ಸೆನ್ಸ್ ಇದೆಯಾ ಇವರಿಗೆಲ್ಲ ಅಂತ? ಕಾಮನ್ ಸೆನ್ಸ್ ಬಗ್ಗೆ ಹೇಳ್ತಾ ಇರೋದು. ಪ್ರಾರ್ಥನೆ ಮಾಡುವವರು ಅಂತೆ, ಪ್ರಾರ್ಥನಾ ವೀರರು ಅಂತ ಬೇರೆ ಅವ್ರನ್ನ ಕರೀತಾರೆ. ಕುತ್ಕೊಂಡು ಇದೇ ಬಾಯಿ ಬಡ್ಕೊಳ್ತಾ ಇರೋದು, ಹಗಲು ರಾತ್ರಿ ಏನ್ ಮಾಡು? ಪ್ರಾರ್ಥನೆ. ಅಪ್ಪಿ ಏನಾದರೂ ಈ ಲಿಸ್ಟಲ್ಲಿರೋದು ಒಂದು ಸಕ್ಸಸ್ ಆಗ್ಬಿಟ್ರೆ, ಈ ಮಧ್ಯಸ್ಥಿಕೆ ಗ್ರೂಪ್ ಅವ್ರನ್ನ ಬಿಡೋದಿಲ್ಲ. ಇವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ, ನಾವು ನಿಮ್ಗಾಗಿ ಪ್ರಾರ್ಥಿಸಿದ್ರಿಂದ ತಾನೇ ಎಷ್ಟು ನಿಮ್ದು ವೀಸಾ ಮೇಲೆ ಸಿಗ್ನೇಚರ್ ಬಿತ್ತು, ನಿಮಗೆ ಫಾರಿನಲ್ಲಿ ಕೆಲಸ ಸಿಕ್ತು,
ನಿಮಗೆ ಸ್ಯಾಲ್ರಿ ಮೊದಲು ಎಷ್ಟಿತ್ತು? 5,000. ಈಗ ಎಷ್ಟು ಸಿಗ್ತಾ ಇದೆ? 1,00,000 ಸ್ಯಾಲ್ರಿ ಸಿಗ್ತಾ ಇದೆ. ದಶಾಂಶ ಎಷ್ಟು 1,00,000ದ್ದು? 10,000. ದಶಾಂಶ ಬೇಡ, ದಶಾಂಶದಲ್ಲಿ ಅರ್ಧ 5,000 ಅಷ್ಟು ಕೊಟ್ಟರೆ ಸಾಕು. ನೋಡಿ ನಿಮ್ಮ ಇಚ್ಛೆ, ನಿಮಗೆ ಪ್ರೀತಿ ಇದ್ರೆ ಕೊಡ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೆ ಆ ಮನುಷ್ಯ ಕೊಡದೇ ಇರ್ಲಿಕ್ಕಾಗತ್ತಾ? ಇನ್ನು ಈ ಬುದ್ಧಿವಂತರು ಹಂಗೋ ಹೇಳೋದಿಲ್ಲ. ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನಾನು ನಿಮಗೋಸ್ಕರ ಪ್ರಾರ್ಥಿಸಿದ ಮೇಲೆ ನಿಮಗೆ ಸಿಕ್ತಲ್ಲ ವೀಸಾ, ನಿಮಗೆ ಸಿಕ್ತು, ಯಾಕೋ ನಮ್ಮೇಲೆ ದೇವರು ಕರುಣೆನೇ ತೋರಿಲ್ಲ ನೋಡಿ. ನಮ್ಮಿಂದ ನಿಮಗೆ ಒಳ್ಳೇದು ಮಾಡಿದ್ರು ದೇವರು, ಆದರೆ ನಮಗೆ ಇನ್ನು ತುಂಬ ಸಾಲ ಇದೆ, ತೀರ್ತಾನೇ ಇಲ್ಲ. ಅವಾಗ ಇವ್ರಿಗೇನು ಅನ್ಸುತ್ತೆ, ಪಾಪ ಇವ್ರು ಪ್ರಾರ್ಥನೆ ಮಾಡಿದ್ರಿಂದ ನಮಗೆ ವೀಸಾ ಸಿಕ್ಕಿ ಮೇಲೆ ಹೋಗಿ ಕೆಲಸ ಸಿಕ್ಕಿದೆ, ಒಳ್ಳೆ ಸ್ಯಾಲ್ರಿ ಇದೆ, ಹೆದರ್ಕೋಬೇಡಿ, ನಾವು ಅಲ್ಲಿ ಹೋದ್ಮೇಲೆ ನಿಮ್ಮ ಸಾಲ ಸೆಟ್ಲ್ ಮಾಡ್ತೀವಿ. ಅಲ್ಲ, ಆ ಥರ ಏನು ಬೇಡ, ದೇವರಿದ್ದಾರೆ, ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ. ಎಲ್ಲ ನಾಟಕ, ಗಿಮಿಕ್ಸ್ಗಳು, ಒಳ್ಳೆ ಟೆಕ್ನಿಕ್. ಇದೇನು ಹೇಳಿ ತುಂಬ ಬಿಸ್ನೆಸ್ ಇದೆ ಇದರಲ್ಲಿ, ಸರ್ಕಲಲ್ಲಿ. ನೀವು ಕಲಿಬೇಕು ಹೋಗಿ, ಆಯ್ತಾ? ಕೆಲವರು ಕಲ್ತು ಬಂದಿರ್ತೀರಿ, ಕಲೀಲಿಲ್ಲ ಅಂದರೆ ಹೋಗಿ ಸೇರ್ಕೊಳ್ಳಿ. ತುಂಬ ಧ್ಯಾನ ಕೇಂದ್ರಗಳಿದೆ, ಆಯ್ತಾ? ತುಂಬ ಈ ಧ್ಯಾನ ಕೇಂದ್ರ ಅಂತ ಹೆಸರಿಟ್ಕೊಂಡು ಸುಮಾರು ಇದ್ದಾರೆ. ನಾನು ಹೇಳ್ತಾ ಇರೋದು ಎಲ್ಲ ಧ್ಯಾನ ಕೇಂದ್ರಗಳು ಹಾಗೆ ಅಂತಲ್ಲ, ಎಲ್ಲ ಪ್ರಾರ್ಥನೆ ಮಾಡುವವರು ಹಾಗೆ ಅಂತಲ್ಲ. ಅನೇಕ ಗುಂಪುಗಳು ಈ ರೀತಿ ಇದ್ದಾವೆ, ಅನೇಕ ಕೇಂದ್ರಗಳು ಈ ರೀತಿ ಇದ್ದಾವೆ, ಬಿಸ್ನೆಸ್ ಸೆಂಟರ್ಸ್. ಸೊ ಮಾಡ್ತಾರೆ ಪ್ರಾರ್ಥನೆ 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 ಅಂದ್ಕೊಂಡು. ಪ್ರೇಯರ್ ಬಿಕೇಮ್ ಎ ಬಿಗ್ ಬಿಸ್ನೆಸ್. ಪ್ರಾರ್ಥನೆ ಅನ್ನೋದು ಒಂದು ಸ್ಕ್ಯಾಮ್ ಆಗಿಬಿಟ್ಟಿದೆ, ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಜನಕ್ಕೇನು ಬೇಕು? ನನಗೀ ಕೆಲಸ ಆಗಬೇಕು. ಈಗ ಇವ್ರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ ಒಳ್ಳೇದಲ್ವಾ? ತಗೊಳ್ಳಿ, ಲಿಸ್ಟ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ, ನಾನು ಆರಾಮಾಗಿ ಸಿನಿಮಾ ನೋಡ್ಕೊಂಡಿರ್ತೀನಿ. ಇವರು ಈ ಲಿಸ್ಟ್ ಇಟ್ಕೊಂಡು ಸ್ವಲ್ಪ ಓದ್ತಾರೆ, ಆಮೇಲೆ ಸ್ವಲ್ಪ ಹರಟೆ ಹೊಡಿತಾರೆ, ಆಮೇಲೆ ಸ್ವಲ್ಪ ಓದ್ತಾರೆ, ಸ್ವಲ್ಪ ಹರಟೆ ಹೊಡಿತಾರೆ. ಈ ಮಾವಿನ ಮರಕ್ಕೆ ಕಲ್ಲು ಹೊಡೆದಂಗೆ ಹೊಡಿತಾನೇ ಇರ್ತಾರೆ. ಯಾವುದೋ ಒಂದು ಕಲ್ಲು ಅದೆಲ್ಲೋ ಬೀಳುತ್ತೆ, ಮಾವಿನಕಾಯಿನೂ ಬೀಳುತ್ತೆ. ಆ ಮಾವಿನಕಾಯಿ ಕಲ್ಲು ಹೊಡೆದಿದ್ದಕ್ಕೆ ಬಿತ್ತೋ ಗೊತ್ತಿಲ್ಲ, ಅದಕ್ಕೆ ಹಣ್ಣು ಜಾಸ್ತಿ ಆಗಿ, ವೆಯ್ಟ್ ಜಾಸ್ತಿ ಆಗಿ, ಅಥವಾ ಗಾಳಿ ಬಂದು ಬಿದ್ದಿರ್ಬೋದು. ಇವ್ರು ತಿಳ್ಕೊಳ್ಳೋದೇನು, ನನ್ನ ಕಲ್ಲೇಟಿಂದಾನೇ ಹಣ್ಣು ಬಿದ್ದಿದ್ದು ಅಂತ. ಈ ಮಧ್ಯಸ್ಥಿಕೆ ಮಾಡೋನು ಬಿಡೋದೇ ಇಲ್ಲ. ಈಗ ಪಾಪ ಅವನಿಗೆ ಗೊತ್ತಿರೋದಿಲ್ಲ ಬಿಡಿ, ಲಿಸ್ಟ್ ಕೊಟ್ಟವನಿಗೇನು ಗೊತ್ತಿರೋದಿಲ್ಲ. ಅವನಿಗೇನು, ಹಣ್ಣು ಬೀಳ್ಬೇಕಷ್ಟೇ. ಹಣ್ಣು ಬಿತ್ತು, ಹಣ್ಣು ಬೀಳೋ ಟೈಮ್ ಆಯಿತು, ಹಣ್ಣು ಬಿತ್ತು. ಇವನು ಹೇಳೋದೇನು, ಇವನು ಬಿಡೋದಿಲ್ಲ, ಇವನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ಇದೊಂದು ದೊಡ್ಡ ಸ್ಕ್ಯಾಮ್ ಥರ ನಡೀತಾ ಇದೆ. ನೀವು ಈ ಗುಂಪಲ್ಲಿ ಯಾವ್ದಾರು ಸೇರ್ಕೊಂಡಿದ್ದೀರಾ? ಇದ್ದೀರಾ? ಇಲ್ಲ, ಒಳ್ಳೇದು. ಬೇಕಾದ್ರೆ ಒಂದು ಟೇಸ್ಟ್ ನೋಡಿ, ಹೋಗಿ ಒಂದು ರೌಂಡ್ ಎಲ್ಲ ರುಚಿ ನೋಡಿ ಬನ್ನಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಪ್ರಾರ್ಥನೆ ಅನ್ನೋದು ಇವತ್ತು ಪ್ರಾರ್ಥನೆನೇ ಅಲ್ಲ, ಬಿಸ್ನೆಸ್ ಆಗಿದೆ, ನಾಟಕ ಆಗಿದೆ, ಡ್ರಾಮಾ ಆಗಿದೆ. ಸುಮ್ಮನೆ ಮೋಸ ಹೋಗಬೇಡಿ, ಆಯ್ತಾ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದೇನು ಅಂದರೆ, ನನ್ನನ್ನು ಸ್ವಾಮಿ 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 ಎಂದು ಕರೆಯುವ ಯಾರು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಬೇಕಾಗಾದ್ರೆ? ಅವರ ಇಚ್ಛೆಯಂತೆ ನಡಿಬೇಕು. ಅಪ್ಪನ ಇಚ್ಛೆ ಪ್ರಕಾರ ನಡೆಯಲು ಬೇಕಾದ ಶಕ್ತಿಗಾಗಿ ನೀವು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ, ಸ್ವರ್ಗದಲ್ಲಿ ನಿಮ್ಮ ಇಚ್ಛೆ ನೆರವೇರುವ ಹಾಗೆ ಭೂಮಿಯಲ್ಲಿ ಅದು ನೆರವೇರಲಿ, ನನ್ನ ಜೀವಿತದಲ್ಲಿ ನೆರವೇರಲಿ. ಯೇಸು ಸ್ವಾಮಿ ಕೂಡ ಗೆತ್ಸೆಮನೆಯಲ್ಲಿ ಪ್ರಾರ್ಥಿಸುವಾಗ ಏನು ಹೇಳ್ತಾರೆ ತಂದೆ ಹತ್ರ? ನನ್ನ ಇಚ್ಛೆಯಂತೆ ಅಲ್ಲಪ್ಪ, ನಿಮ್ಮ ಇಚ್ಛೆಯಂತೆ ನೆರವೇರಲಿ. ನಾಟ್ ಮೈ ವಿಲ್ ಬಟ್ ಥೈ ವಿಲ್ ಬಿ ಡನ್ ಆಬಾ ಎಂದು ಯೇಸು ಸ್ವಾಮಿ ಪ್ರಾರ್ಥಿಸ್ತಾರೆ ಅಪ್ಪನ ಹತ್ರ. ಪ್ರೀತಿಯ ಸಹೋದರ ಸಹೋದರಿಯರು, ನಾವು ಕೂಡ ಪ್ರಾರ್ಥನೆಗೆ ಅಂತ ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ಇಚ್ಛೆಗಳಿರ್ತದೆ, ಆಸೆಗಳಿರ್ತದೆ. ನಮ್ಗೆಲ್ರಿಗೂ ಮನುಷ್ಯರು ಅಂತ ಹೇಳುವಾಗ ಮಾನಸಿಕವಾದ, ಪ್ರಾಪಂಚಿಕವಾದ, ಶಾರೀರಿಕವಾದ ಅನೇಕ ಆಸೆಗಳು, ಬಯಕೆಗಳು, ಇಚ್ಛೆಗಳು ನಮಗೆಲ್ರಿಗೂ ಇರುತ್ತೆ. ಯೇಸು ಸ್ವಾಮಿ ಅದ್ರ ಕುರಿತು ಏನು ಹೇಳ್ತಾರೆ? ನಿಮ್ಮ ಅಗತ್ಯಗಳೇನು ಎಂದು ನೀವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಡೋಂಟ್ ವರಿ, ಯುವರ್ ಹೆವೆನ್ಲಿ ಫಾದರ್ ನೋಸ್ ವಾಟ್ ಈಸ್ ಯುವರ್ ನೀಡ್ ಬಿಫೋರ್ ಯು ಆಸ್ಕ್ ಹಿಮ್. ನೀನು ಕೇಳುವುದಕ್ಕಿಂತ, ಹೇಳುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನ ಅಗತ್ಯ ಏನು ಎಂದು ಸ್ವರ್ಗದಲ್ಲಿರುವ ನಿನ್ನ ಅಪ್ಪನಿಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ತುಂಬ ಹಸಿವೆ ಆಗ್ತಾ ಇದೆ. ಅಜ್ಜಿ ಮುಂದೆ ಕೂತ್ಕೊಬಿಟ್ಟಿದ್ದಾರೆ. ಎಕ್ಸಾಂಪಲ್, ಇವ್ರು ಯಾಕೆ ನಗುಮುಖದಿಂದ ಇದ್ದಾರೆ, ಆದ್ದರಿಂದ ಇವರು ನನಗೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಸುಮಾರು ಜನ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾರೆ. ನಿಮ್ಮ ಮುಖ ನೋಡಿದರೆ ನಮಗೆ ಎಕ್ಸಾಂಪಲ್ ಹೇಳಲಿಕ್ಕೂ ಕಷ್ಟ ಆಗ್ತದೆ. ಏನಿವೆ ಅಜ್ಜಿ, ನೀವು ಹೀಗೆ ನಗ್ನಗ್ತಾನೆ ಇರಿ, ಆಯಿತಾ? ಮುಂದೆ ಇರಬೇಕು ನೀವು. ಮುದುಕರೆಲ್ಲ ಹಿಂದೆ ಕೂತ್ಕೊಂಡಿದ್ದಾರೆ, ಯುವಕರು ಮುಂದೆ ಇದ್ದಾರೆ. ಸೊ ನೀವು ಯುವಕರಿಗೆ ಯೇಸುವಿನಲ್ಲಿ ಆಗಲಿ ಸಂತೋಷ. ಸೊ ಅಜ್ಜಿ ಮನೆಯಲ್ಲಿ ಏನು ಮಾಡಿಟ್ಟಿದ್ದಾರೆ ಅಂದರೆ,
ಒಳ್ಳೆ ಮಟನ್ ಬಿರಿಯಾನಿ ಮಾಡಿ ಇಟ್ಟಿದ್ದಾರೆ. ಓಕೆ, ಈಗ ನಾನೇನು ಮಾಡ್ತೀನಿ ಅಂದರೆ ಅಜ್ಜಿ ಜೊತೆಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ನಾನು ಊಟ ಮಾಡಿ 3 ದಿನ ಆಯಿತು. ಎಷ್ಟು ದಿನ ಆಯಿತು? 3 ದಿನ ಆಯಿತು ಊಟ ಮಾಡಿ. ಅಜ್ಜಿಗೆ ನಾನು ಪರಿಚಯ ಇದ್ದೀನಿ. ಈಗ ಅಜ್ಜಿ ಮನೆಗೆ ನಾನು ಹೋಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಇವರು ಯಾವುದೋ ವಿಷಯ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ನಾನೇನೋ ಹೇಳ್ತಾ ಇದ್ದೀನಿ, ಇವರು ಕೇಳ್ತಾ ಇದ್ದಾರೆ. ಈಗ ನನಗೆ ನನ್ನ ಅಗತ್ಯ ಊಟ. 3 ದಿನ ಆಯ್ತು ಊಟ ಮಾಡಿ, ಹಸಿವಾಗ್ತಾ ಇದೆ, ನನ್ನ ಅಗತ್ಯ ಊಟ. ಅಜ್ಜಿ ಪಾಪ ಏನು ಮಾತಾಡ್ತಾ ಆ ವಿಷಯದಲ್ಲಿ ನನ್ನ ಅಗತ್ಯ ಅವ್ರಿಗೆ ಗೊತ್ತಾಗಿಲ್ಲ. ನನಗೆ ಹಸು ಆಗ್ತಾ ಇದೆ, ನನಗೆ 3 ದಿವಸ ಆಯ್ತು ಊಟ ಮಾಡಿ, ನನಗೆ ಊಟ ಕೊಡ್ಲೇಬೇಕು ಅಂತ ಅಜ್ಜಿ ಗೊತ್ತಾಗಿಲ್ಲ. ಅಜ್ಜಿ ಏನ್ ಮಾಡಿದ್ರು, ತಗೋ ಮಗ ನೀರು ಕುಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು, ಹುಷಾರು ಜಾಗ್ರತೆ ಅಂತೆಲ್ಲ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿ ನನ್ನ ಕಳಿಸ್ಕೊಟ್ರು. ಪಾಪ ಅವ್ರ ತಪ್ಪೇನೂ ಇಲ್ಲ, ಯಾಕೆಂದ್ರೆ ಅವ್ರ ಮನುಷ್ಯರು. ಅವರಿಗೆ ನನ್ನ ಅಗತ್ಯ ಗೊತ್ತಾಗಲ್ಲ. ಜೊತೆಗಿರುವ ಗಂಡ ಹೆಂಡತಿ ಸಮಸ್ಯೆ ಇದೇ ಕಾರಣ. ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಗಂಡ ಹೇಳ್ತಾನೆ. ನನ್ನ ಅಗತ್ಯ ಏನು ಅಂತ ನನ್ನ ಗಂಡ ತಿಳ್ಕೊಳ್ತಾ ಇಲ್ಲ. ಮಕ್ಕಳು ಕಂಪ್ಲೇಂಟ್ ಏನು, ಅಪ್ಪ ಅಮ್ಮ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಮ್ಮ ಅಗತ್ಯ ಏನು ಅಂತ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಗೋದು ಇಲ್ಲ. ಕೆಲವೊಂದೆಲ್ಲ ಅರ್ಥ ಮಾಡ್ಕೋಬಹುದು, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿನ್ನ ನಿಜವಾದ ಅಗತ್ಯ ಏನು, ನಿನ್ನ ಕೊರತೆ ಏನು, ನಿನ್ನ ಒಳಗಡೆ ಏನು ಬಯಸ್ತಾ ಇದೆಯಾ, ಎಲ್ಲವನ್ನು ಒಂದು ವೇಳೆ ನೀನು ಹೇಳಿದ್ರೂ ಅದನ್ನು ಪೂರೈಸ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಈಗ ಉದಾಹರಣೆ, ಅಜ್ಜಿ ಮನೆಗೆ ನಾನು ಹೋದೆ. ಅಜ್ಜಿ ಊಟ ಇಲ್ಲದೆ 3 ದಿವಸದಿಂದ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಾನು ಊಟ ಇಲ್ಲ 3 ದಿವಸದಿಂದ. ನಾನು ಅಜ್ಜಿ ಹತ್ರ ಹೋದೆ. ಅಜ್ಜಿ ಊಟ ಮಾಡಿ 3 ದಿವಸ ಆಯ್ತು, ಹಸಿವಾಗ್ತಾ ಇದೆ. ಅಜ್ಜಿ ಹೇಳ್ತಾರೆ, ಮಗ ನಾನು ಅಡುಗೆ ಮಾಡ್ಲಿಕ್ಕೆ ಆಗದೆ 3 ದಿವಸದಿಂದ ಹಾಗೆ ಇದ್ದೀನಿ. ಅಕ್ಕಿನೇ ಇಲ್ಲ, ನೀರು ಇಲ್ಲ, ಗ್ಯಾಸು ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಈಗ ನನ್ನ ಅಗತ್ಯ ಹೇಳಿದ್ರು ಅವ್ರ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಹತ್ರನೂ ಇಲ್ಲ. ಅವರು ಖಾಲಿ, ನಾನು ಖಾಲಿ. ಆದ್ರೆ ಸ್ವರ್ಗದಲ್ಲಿರೋ ಅಪ್ಪ ಹಾಗಲ್ಲ. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ, ತಾಯಿ ಗರ್ಭದಲ್ಲೇ ನಮ್ಮನ್ನು ಅರಿತಿರುವ, ಒಂದೊಂದು ಅಂಗಾಂಗಗಳನ್ನು ಜೋಡಿಸಿ ನಮ್ಮ ಅಂತರಂಗವನ್ನ ತಿಳಿದಿರುವ, ನಮ್ಮ ಮನಸ್ಸಿನ ಆಲೋಚನೆಗಳನ್ನ ದೂರದಿಂದಲೇ ತಿಳಿದಿರುವ, ನಾನೇನು ಮಾತನಾಡ್ತೀನೋ ಅದನ್ನ ಮೊದಲೇ ತಿಳಿದಿರುವ ಸೃಷ್ಟಿಕರ್ತನಾದ, ರಕ್ಷಕನಾದ, ಜೀವಿಸುವ ದೇವರಿಗೆ ನನ್ನ ಅಗತ್ಯ ಏನು ಎಂದು ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡೋದವಾಗ ಅಥವಾ ಮಾತಾಡೋಕ್ಕಿಂತ ಮೊದಲೇ ಅವರಿಗೆ ತಿಳಿದಿದೆ. ಅವ್ರ ಹತ್ರ ನಾನು ಹೇಳೋ ಅಗತ್ಯ ಇಲ್ಲ. ಅಪ್ಪ, ನಾನು 3 ದಿವಸದಿಂದ ಊಟ ಮಾಡದೆ ಬಂದು ನಿನ್ ಜೊತೆಗೆ ಮಾತಾಡ್ತಾ ಇದ್ದೀನಪ್ಪ, ಸ್ವಲ್ಪ ಅರ್ಥ ಮಾಡ್ಕೋ ನನ್ನನ್ನು ಅಂತ ಹೇಳೋ ಅಗತ್ಯ ಇಲ್ಲ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇರುವಾಗಲೇ ಅವ್ರಿಗೆ ಅರ್ಥ ಆಗುತ್ತೆ, ಅವನು ಊಟ ಮಾಡದೆ 3 ದಿನ ಆಗಿದೆ, ಇವನಿಗೊಂದು ವ್ಯವಸ್ಥೆ ಮಾಡಬೇಕು ಅಂತ. ನಾನಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಿಷ್ಟೇ, ಅಪ್ಪ ನಿಮ್ಮ ಇಚ್ಛೆ ಏನು ಅದು ನೆರವೇರಲಿ, ನಿಮ್ ಜ್ಞಾನ ಕೊಡಿ, ಅದು ಕೊಡಿ, ಇದು ಕೊಡಿ. ಅವ್ರಿಗೆ ಸಂಬಂಧಪಟ್ಟಿದ್ದು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಗ ಈ ಲೋಕದ ಜೀವನದಲ್ಲಿ ಇವನಿಗೆ ಈಗ ಊಟ ಮಾಡಿ 3 ದಿನ ಆಗಿದೆ, ಇವನ್ ನೋಡಿ ಬಾಯಿನೇ ಬಿಡ್ತಾ ಇಲ್ಲ, ಇವನಿಗೆ ಒಂದು ಬಿರಿಯಾನಿ ಕೊಡಬೇಕು ಅಂತ ಅವ್ರೇನ್ ಮಾಡ್ತಾರೆ, ಮನೆ ಹೋಗೋದ್ರೊಳಗಡೆ ಬಿರಿಯಾನಿ ರೆಡಿ ಮಾಡಿಟ್ಟಿರ್ತಾರೆ. ಯಾವುದಾದ್ರೂ ಒಂದು ಕಾಗೆನ ರೆಡಿ ಮಾಡ್ತಾರೆ ಅವರು, ಯಾವುದಾದ್ರೂ ಒಂದು ವ್ಯಕ್ತಿನ ರೆಡಿ ಮಾಡ್ತಾರೆ, ಯಾರ್ದಾದ್ರೂ ಮುಖಾಂತರ ಅಗತ್ಯವನ್ನ ಅವ್ರು ಪೂರೈಸ್ತಾರೆ. ಅದನ್ನ ನೀವು ಭಿಕ್ಷುಕರ ತರ ಕೇಳೋ ಅಗತ್ಯ ಬರೋದಿಲ್ಲ. ನೀವು ಭಿಕ್ಷದವರಲ್ಲ, ದೇವರ ಮುಂದೆ ಮಕ್ಕಳಾಗಿದ್ದೀರಿ. ಜನ್ಮ ಕೊಟ್ಟ ತಂದೆ ತಾಯಿಗೂ ಕೂಡ ಸ್ವಂತ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ, ಅರ್ಥ ಆಗೋದಿಲ್ಲ. ಜೀವನ ಸಂಗಾತಿ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲವನ್ನೂ ಕೂಡ. ಅದಕ್ಕೇನೆ ಫ್ಯಾಮಿಲಿ ಪ್ರಾಬ್ಲಮ್ ಬರೋದು. ನನ್ನ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅರ್ಥ ಆಗೋದು ಇಲ್ಲ. ಅರ್ಥ ಮಾಡ್ಕೊಳ್ಳೋದು ಎಲ್ಲಿಂದ? ಅರ್ಥ ಆಗ್ಬೇಕಲ್ಲ. ಈಗ ನಾನು ಅವ್ರ ಮನೆಗೆ ಹೋದೆ, ಒಳ್ಳೆ ಊಟ ರೆಡಿ ಮಾಡಿಟ್ಟಿದ್ದಾರೆ. ಅವ್ರಿಗೆ ಯಾಕೆ ಅರ್ಥ ಆಗಿಲ್ಲ? ನಾನು ಊಟ ಮಾಡಿ 3 ದಿನ ಆಯ್ತು ಅಂತ. ಅವ್ರ ಮನುಷ್ಯರು, ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಅರ್ಥ ಆಗೋದು. ಅಥವಾ ಒಂದು ವೇಳೆ ಅರ್ಥ ಆದ್ರು, ನನ್ನ ಕಷ್ಟ ಅವ್ರ ಹತ್ರ ಹೇಳ್ಕೊಂಡ್ರು, ಅವ್ರಿಗೆ ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರ ಹತ್ರನೂ ಇಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸಂತೋಷಕ್ಕಾಗಿ ಸರ್ವಸ್ವವನ್ನು ಧಾರಾಳವಾಗಿ ದಯಪಾಲಿಸುವ ಒಬ್ಬರು ದೇವರಿದ್ದಾರೆ, ನಮ್ಮ ತಂದೆಯಾದ ದೇವರು.
ನಮ್ಮ ಅಗತ್ಯಗಳನ್ನೆಲ್ಲ ತಕ್ಕ ಸಮಯದಲ್ಲಿ ಪೂರೈಸುವ ಯೆಹೋವ ಈರೇ ದೇವರಿದ್ದಾರೆ. ನಮ್ಮ ತಂದೆಯಾದ ದೇವರು ನಮ್ಮ ಅಗತ್ಯಗಳೇನು ಎಂದು ನಾವು ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಮುಂಚಿತವಾಗಿಯೇ ತಿಳಿದಿರುವಂತ ಒಳ್ಳೆಯ ದೇವರಿದ್ದಾರೆ. ಅವ್ರಿಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಮಧ್ಯದಲ್ಲಿ ಒಬ್ರು ನಿಂತು ಪೆಟಿಷನ್ ಹಾಕೋದು ಬೇಕಾಗಿಲ್ಲ. ಏನಂತ, ನೋಡಿ ದೇವ್ರೆ ಇವನು ತುಂಬಾ ಕಷ್ಟದಲ್ಲಿದ್ದಾನೆ, ಇವನಿಗೆ ಒಂದು ಸ್ವಲ್ಪ ನೀವು ಸಹಾಯ ಮಾಡಬೇಕು ಅಂತ ಇನ್ನೊಬ್ರು ಮಧ್ಯದಲ್ಲಿ ನಿಂತು ಹೀಗೆ ತೋರಿಸೋ ಅವಶ್ಯಕತೆ ಬರೋದಿಲ್ಲ. ಯಾಕೆ ಅಂದ್ರೆ ಆ ಸೃಷ್ಟಿಕರ್ತನಾದ ದೇವರಿಗೆ ಈ ಮಗನ ಪ್ರತಿಯೊಂದು ಅಗತ್ಯ ಗೊತ್ತಿದೆ. ಮಾತ್ರ ಅಲ್ಲ, ದೇವರಿಗೂ ನನಗೂ ಈಗ ಸಂಬಂಧ ಇದೆ. ಏನಿದೆ? ಸಂಬಂಧ ಇದೆ, ಹಗೆತನ ಇಲ್ಲ. ದೇವರಿಗೂ ನನಗೂ ಮಧ್ಯದಲ್ಲಿ ಗೆಳೆತನ ಇದೆ. ರೋಮ 5:10 ನಾವು ಓದ್ತೀವಿ, ಮೊದಲು ಏನಿತ್ತು? ದೇವರಿಗೂ ನಮಗೂ ಹಗೆತನ ಇತ್ತು. ಆಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮಧ್ಯದಲ್ಲಿ ಒಬ್ರು ನಿಂತ್ಕೊಂಡು ಕೇಳಬೇಕಾಗಿತ್ತು. ಅದು ದೇವರು ಯಾರನ್ನ ಅಪಾಯಿಂಟ್ ಮಾಡಿದ್ರು ಅವರೇ ನಿಂತ್ಕೋಬೇಕಾಗಿತ್ತು. ಕೇಳಲಿಕ್ಕೆ ಅಂತಾನೆ, ಬೇಡ್ಲಿಕ್ಕೆ ಅಂತಾನೆ ದೇವರು ನಿಲ್ಲಿಸಿದ್ರು. ಕೆಲವ್ರನ್ನ, ಪ್ರವಾದಿಗಳನ್ನ ನಿಲ್ಲಿಸಿದ್ರು, ಯಾಜಕರನ್ನ ನಿಲ್ಲಿಸಿದ್ರು. ದೇವರು ಹೇಳಿದ್ರು, ನೀವೇನಾದ್ರೂ ಕೇಳೋದಿದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಸುಟ್ಟಾಕ್ಬಿಡ್ತೀನಿ. ಮೊದಲೇ ನನಗೆ ಕೋಪ ಇದೆ ನಿಮ್ಮ ಮೇಲೆ. ನೀವೇನೇ ಕೇಳೋದಿದ್ರು ಮೀಡಿಯೇಟರ್ ಮುಖಾಂತರ ಬರಬೇಕು. ನಾನು ಅಪಾಯಿಂಟ್ ಮಾಡಿದ ಮೀಡಿಯೇಟರ್ ಇದ್ದಾರೆ, ಯಾಜಕರು. ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇರೋದು. ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ಯಹೂದ್ಯ ಜನರಿಗೆ ದೇವರ ಹತ್ರ ನೇರವಾಗಿ ಬಂದು ಕೇಳಲಿಕ್ಕೆ ಆಗ ಸಾಧ್ಯ ಆಗ್ತಾ ಇರಲಿಲ್ಲ. ಕಾರಣ ಪಾಪ ಇತ್ತು. ಪಾಪ ಎಂಬ ಅಡ್ಡಗೋಡೆ ಇದ್ದಿದ್ರಿಂದ ನೇರವಾಗಿ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ಯಾಜಕರು ಪಾಪ ಪರಿಹಾರಕ್ಕೋಸ್ಕರ ಏನಾದರೂ ಒಂದು ಯಜ್ಞದ ಕುರಿಮರಿಯನ್ನು ತೆಗೆದುಕೊಂಡು ರಕ್ತ ಎಲ್ಲ ಚಿಮುಕಿಸಿ ಅವರು ಶುದ್ಧೀಕರಣ ಕಾರ್ಯ ಎಲ್ಲ ಮಾಡಿ ಬಹಳ ಭಯಭಕ್ತಿಯಿಂದ ಬಂದು ಇವ್ರ ಪರವಾಗಿ ಮಧ್ಯಸ್ಥನಾಗಿ ನಿಂತ್ಕೊಂಡು ದೇವರಲ್ಲಿ ಕೇಳಬೇಕಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಕಾರಣ ದೇವರಿಗೂ ನನಗೂ, ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಏನಿತ್ತು? ಹಗೆತನ ಇತ್ತು. ಈ ಹಗೆತನ ಪಾಪದಿಂದ ಬಂದಿದ್ದು, ಮನುಷ್ಯನ ಆದಾಮನ ಪಾಪದಿಂದ ಬಂದಿದ್ದು. ಆದರೆ ದೇವರೇನ್ ಮಾಡಿದ್ರು? ಈ ಹಗೆತನ ಎಂಬ ಗೋಡೆಯನ್ನ ಕೆಡವಿ ಹಾಕಿದ್ರು, ಬೀಳಿಸಿ ಹಾಕಿದ್ರು. ಹೇಗೆ ಕೆಡವಿ ಹಾಕಿದ್ರು? ಹೇಗೆ ಬೀಳಿಸಿ ಹಾಕಿದ್ರು? ಓದಿ ವಾಕ್ಯ. ನಾವು ದೇವರಿಗೆ ಶತ್ರುಗಳಾಗಿದ್ದರು, ಕೇಳಿಸ್ಕೊಳ್ಳಿ, ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮರಣ, ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನ, ಸಕಲ ಮಾನವರ ಮಧ್ಯಸ್ಥನಾದಂತಹ, ಸ್ವರ್ಗದಿಂದ ಇಳಿದು ಬಂದಂತಹ ಯೇಸು ಕ್ರಿಸ್ತನ ಮರಣ ಅಥವಾ ಯಜ್ಞ, ರಕ್ತದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ, ನಮ್ಮನ್ನು ದೇವರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡಿ, ಸಂಧಾನ ಮಾಡಿ, ಒಬ್ರು ಕೈ ಮೇಲೆ ಕೈ ಇಟ್ಟು, ಇನ್ ಮುಂದೆ ನೀವು ಫ್ರೆಂಡ್ಸ್ ಆಯ್ತಾ, ಇನ್ ಮುಂದೆ ನಿಮ್ಮ ಹಗೆತನ ಹೋಯ್ತು ಅಂತ ಹೇಳ್ಬಿಟ್ಟು ದೇವ್ರ ಕೈನ ನಮ್ಮ ಕೈನ ಎತ್ತಬಿಟ್ಟು ಯೇಸು ಸ್ವಾಮಿ ಇಟ್ರು, ನೀವು ಒಟ್ಟಾಗಿ ಬದುಕಬೇಕು ಇನ್ಮೇಲೆ ಅಂತ. ನೀವು ಕುಸ್ತಿ ಆಡಬಾರ್ದು, ಬೈಬಾರ್ದು ಅಂತ. ಅಪ್ಪ ನೀವಿನ್ನು ಇವನೇನಾದ್ರೂ ಬಂದ್ ನಿಮ್ಮ ಹತ್ರ ಬಂದ್ರೆ ಬೈಬಾರ್ದು, ಕೋಪ ಮಾಡ್ಕೋಬಾರ್ದು. ನಿಮ್ಮ ಕೋಪಕ್ಕೆ ಪರಿಹಾರ ಇದು ನನ್ನ ರಕ್ತ ಚೆಲ್ಲಿದ್ದೀನಪ್ಪ ಅಂತ ಅಪ್ಪ ಹೇಳ್ತಾರೆ. ಮಗನೇ, ಇವತ್ತಿಂದ ನಾನು ಇವನ್ನ ಫ್ರೆಂಡ್ ತರ ನೋಡ್ಕೊಳ್ತೀನಿ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಯು, ನಿನ್ನ ನಿಮಿತ್ತ ನಾನು ನಿನಗೆ ಬೆಲೆ ಕೊಡ್ತೀನಿ ಮಗನೇ, ನಿನ್ನ ರಕ್ತಕ್ಕೆ ಬೆಲೆ ಕೊಡ್ತೀನಿ. ಇನ್ನು ಮುಂದೆ ನಾನು ಯಾರನ್ನು ಶತ್ರುಗಳ ತರ ನೋಡೋದಿಲ್ಲ, ಎಲ್ಲರೂ ನನ್ನ ಮಿತ್ರರೇ. ಮಿತ್ರರನ್ನಾಗಿ ಏನ್ ಮಾಡಿದ್ರು? ಮಿತ್ರರನ್ನಾಗಿ ಮಾಡಿಕೊಂಡರು. ಇವತ್ತು ನಾವು ದೇವರ ಮಿತ್ರರು. ನಾವು ಒಳ್ಳೆಯವರಾಗಿದ್ದರಿಂದ ಅಲ್ಲ, ಯೇಸು ಸ್ವಾಮಿಯ ರಕ್ತದ ಮುಖಾಂತರ, ಯೇಸು ಅರ್ಪಿಸಿದ ಯಜ್ಞದ ಮುಖಾಂತರ ಈಗ ನಾವು ದೇವರಿಗೆ ಮಿತ್ರರು. ಶತ್ರು ಮಿತ್ರು ಎರಡು ಪಕ್ಷ. ಮಿತ್ರು ಮಾತ್ರ ಇರುವಾಗ ಎಷ್ಟು ಪಕ್ಷ? ಅಜ್ಜಿ ಎಷ್ಟು ಪಕ್ಷ? ಈಗ ನಾವು ದೇವರ ಮಿತ್ರರು ಅಂದಮೇಲೆ ಎಷ್ಟು ಪಕ್ಷ ಆಯ್ತು? ಒಂದೇ ಒಂದು ಪಕ್ಷ. ಅದಕ್ಕೇನೆ ಪೌಲರು ಪವಿತ್ರಾತ್ಮ ಭರಿತರಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಗಲಾತ್ಯ 3:20. ಒಂದೇ ಪಕ್ಷ ಇರುವಾಗ, ಮರ್ತಾ ಬಿಟ್ಟಿದೆ ಸಣಿತಕ್ಕ. ಓದಿ. ಒಂದೇ ಪಕ್ಷ ಇರುವಾಗ, ಲಿಂಕ್ ಕೊಟ್ಬಿಟ್ರೆ ಸ್ವಲ್ಪ ಏನು ಹಿಂಟ್ ಕೊಟ್ಬಿಟ್ರೆ ಹೇಳ್ಬಿಡ್ತಾರ ಅವರು. ಒಂದೇ ಪಕ್ಷ ಇರುವಾಗ
ಮಧ್ಯಸ್ಥನು ಬೇಕಾಗಿಲ್ಲ, ಹಾ, ದೇವರಾದರೂ ಒಬ್ಬರೇ. ಒಂದೇ ಪಕ್ಷ ಇರುವಾಗ ಜೋರಾಗಿ ಹೇಳಿ. ಒಂದೇ ಪಕ್ಷ ಇರುವಾಗ ಮಧ್ಯಸ್ಥ ಬೇಕೋ ಬೇಡವೋ? ಮತ್ತೆ ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡೋರಲ್ಲಿ ಎಲ್ಲಿ ಹೋಗ್ಬೇಕು? ಅವ್ರ ಬಿಸ್ನೆಸ್ಗೆ ನೀವು ಕಲ್ಲಾಕ್ಬಿಟ್ರೆ ಹೆಂಗೆ? ಅವ್ರು ಏನೋ ಹೊಟ್ಟೆಪಾಡಿಗೆ ಮಾಡ್ಕೊಂಡಿದ್ರು ಇಷ್ಟು ದಿವಸ. ಅದಕ್ಕೆ ಸುಮಾರು ಮಧ್ಯಸ್ಥಿಕೆ ಮಾಡೋರಿಗೆಲ್ಲ ನನ್ನ ಮೇಲೆ ಕೋಪ. ಇವ್ನು ನೋಡು ಬಂದೆಲ್ಲ ನಮ್ಮ ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೇನೆ ಅಂತ. ನಿಮ್ಮ ಬಿಸ್ನೆಸ್ ಅಲ್ಲ ಹಾಳಾಗ್ತಾ ಇರೋದು, ಸೈತಾನನ ಸುಳ್ಳು ಬಿಸ್ನೆಸ್ ಹಾಳಾಗ್ತಾ ಇದೆ. ಸೈತಾನನ ಕಾರ್ಯಗಳು ನಾಶವಾಗಬೇಕೆಂದೇ ದೇವರ ಪುತ್ರ ಯೇಸು ಕಾಣಿಸ್ಕೊಂಡಿದ್ದು. ಅವನ ಈ ಸುಳ್ಳಾಟ ನಿಲ್ಬೇಕು, ಅವನ ಈ ಕಳ್ಳ ಬಿಸ್ನೆಸ್ ನಿಲ್ಬೇಕು, ದೇವರ ರಾಜ್ಯ ಕಟ್ಟಲ್ಪಡಬೇಕು, ದೇವರಿಗೆ ಮಹಿಮೆ ಆಗಬೇಕು, ಎಲ್ಲ ಮಕ್ಕಳು ತಂದೆಯನ್ನು ತಿಳ್ಕೋಬೇಕು. ಒಂದೇ ಪಕ್ಷ ಇರುವಾಗ ಯಾರು ಬೇಕಾಗಿಲ್ಲ. ಇನ್ಯಾವನಾದ್ರೂ ಒಬ್ಬ ನಿಮ್ಮ ಹತ್ರ ಬಂದ್ಬಿಟ್ಟೇ ಡೈರೆಕ್ಟ್ ಆಗಿ ಹೋದ್ರೆ ಸಿಗೋದಿಲ್ಲ, ಮಧ್ಯಸ್ಥ ಬೇಕು ಅಂದ್ರೆ ಅವನು ಯಾರು? ಅವನು ಕ್ರಿಸ್ತ ವಿರೋಧಿ, ಅವನು ಸುಳ್ಳುಗಾರ, ಸೈತಾನನ ಏಜೆಂಟ್ ಆಗಿರ್ತಾನೆ. ನೆನ್ಪಿಟ್ಕೊಳ್ಳಿ. ಈ ಏಜೆಂಟ್ಗಳ ಮಾತು ನಂಬೇಡಿ, ಬೈಬಲ್ ವಾಕ್ಯ ನಂಬಿ. ಡೈರೆಕ್ಟ್ ಆಗಿ ದೇವ್ರ ಹತ್ರ ಕೇಳಬಾರ್ದು, ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋದ್ರೆ ಸಿಗೋದಿಲ್ಲ. ದೇವ್ರು ಅಂತ ಇರ್ತಾರೆ ಸಿಂಹಾಸನದಲ್ಲಿ. ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀರಾ? ಮನೇಲಿ ಅಪ್ಪ ಅಂತ ಕುತ್ಕೊಂಡಿರ್ತಾನೆ. ಆಗ ನೀವು ಯಾರ ಹತ್ರ ಹೋಗಿ ಫಸ್ಟ್ ಹೇಳ್ತೀರಿ? ಅಮ್ಮನ ಹತ್ರ. ಅಮ್ಮ ನಂಗೆ ಅದು ಕೊಡು ಇದು ಕೊಡು ಅಂತ. ಕರೆಕ್ಟಾ? ಅಮ್ಮ ಹೋಗಿ ಅಪ್ಪಂಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ ಅಂತ ಕುತ್ಕೊಂಡಿದ್ರು ದೇವ್ರು ಯಾವಾಗ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ದೇವ್ರು ಹೇಳಿದ್ರು ಡೈರೆಕ್ಟ್ ಆಗಿ ನೀವು ಬರಬೇಡಿ, ಹತ್ರನೇ ಬರಬೇಡಿ, ನೀವು ನಾನು ಅಪಾಯಿಂಟ್ ಮಾಡಿದ್ದೀನಿ ಕೆಲವ್ರನ್ನ, ಅವ್ರ ಮುಖಾಂತರ ಬನ್ನಿ ಅಂತ ಹೇಳಿದ್ರು. ಹೇಳಿದ್ದಿದೆ, ಹಳೆ ಒಡಂಬಡಿಕೆಯಲ್ಲಿ ಇದೆ, ಅದೇ ತರನೇ ಇತ್ತು, ಇಲ್ಲ ಅಂತ ಅಲ್ಲ. ಆದ್ರೆ ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯನ್ನು ಎತ್ತಿ ಬಿಸಾಡ್ಬಿಟ್ಟು ಅಬಾಲಿಷ್ ಮಾಡಿದ್ರು. ಇದನ್ನ ತೆಗೆದುಹಾಕಿ ಈ ಬಿಸ್ನೆಸ್ ಬೇಡ, ಇನ್ನೇನಿದ್ರು ಡೈರೆಕ್ಟ್ ಡೀಲ್ ಮಾಡ್ಕೊಳ್ಳಿ. ಅವರು ಡೈರೆಕ್ಟ್ ಆಗಿ ಅಪ್ಪನ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ದೇವರಿಗಿದ್ದಂಥ ಆ ಕೋಪವನ್ನ ಶಮನ ಮಾಡಿದ್ರು ಯೇಸು ಸ್ವಾಮಿ ತಮ್ಮ ಪರಿಶುದ್ಧವಾದ ರಕ್ತದಿಂದ. ಸಕಲ ಮಾನವರ ಮಧ್ಯಸ್ಥನಾಗಿ ಯೇಸು ಬಂದರು, ಬಲಿ ಅರ್ಪಿಸಿದ್ರು. ಯೇಸು ಅರ್ಪಿಸಿದ ಆ ಏಕ ಬಲಿಯಿಂದ ತಂದೆ ದೇವರ ನಮ್ಮ ಮೇಲಿದ್ದ ಆ ಕೋಪ ಹೋಯ್ತು, ಪ್ರೀತಿ ಬಂತು, ತಬ್ಕೊಂಡ್ರು ನಮ್ಮನ್ನ. ಇನ್ನು ಮುಂದೆ ನಾವು ಫ್ರೆಂಡ್ಸ್ ಆಯ್ತಾ, ನಿಂಗೆ ಏನು ಬೇಕಾದರೂ ಸುಮ್ಮನೆ ಹತ್ರ ಬಂದರೆ ಸಾಕು, ನಂಗೆ ಗೊತ್ತಾಗ್ಬಿಡುತ್ತೆ, ನಾನು ಕೊಟ್ಬಿಡ್ತೀನಿ ಅಂದರು. ಈಗ ಸೆಂಟ್ರಲ್ಲಿ ಇನ್ನೊಬ್ಬನ ಇಟ್ಕೊಂಡು ಬರ್ತಾ ಇದ್ದೀರಿ ಅಂದರೆ ಅದೇನು ತೋರಿಸುತ್ತೆ? ಅವಿಶ್ವಾಸ ತೋರಿಸುತ್ತೆ. ಸೆಂಟ್ರಲ್ ಇನ್ನೊಬ್ಬನ್ನ ಇಟ್ಕೊಂಡು ನೀವು ಅಪ್ಪನ ಹತ್ರ ಈಗ ಬರ್ತಾ ಇದ್ದೀರಿ ಅಂದರೆ ಅಪ್ಪ ಈಗ ಕೋಪ ಮಾಡ್ಕೊಳ್ಳೋದಿಲ್ಲ, ಅಳ್ತಾರೆ, ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ? ಈ ಮನುಷ್ಯನಿಗೆ ನನ್ನ ಏಕೈಕ ಪುತ್ರ ಅರ್ಪಿಸಿದ ಬಲಿಯಲ್ಲಿ, ಆತನು ಚೆಲ್ಲಿದಂಥ ಅಮೂಲ್ಯ ರಕ್ತದಲ್ಲಿ ನಂಬಿಕೆ ಇಲ್ವಲ್ಲ, ಇನ್ನು ಅವಿಶ್ವಾಸದಲ್ಲಿ ಮೂಢನಂಬಿಕೆಯಲ್ಲಿ ಇವನು ಬದುಕ್ತಾ ಇದ್ದಾನಲ್ಲ ಎಂದು ತಂದೆಗೆ ದುಃಖ ಆಗುತ್ತೆ, ಪರಿಶುದ್ಧಾತ್ಮರಿಗೆ ನೋವಾಗುತ್ತೆ, ಯೇಸುವಿನ ರಕ್ತ ಕೂಡ ಮೊರೆ ಇಡುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಾವೆಲ್ಲರೂ ದೇವರ ಶತ್ರುಗಳಲ್ಲ, ಮಕ್ಕಳಾಗಿದ್ದೇವೆ. ಅದು ಮಿತ್ರರಾಗಿರುವ ಮಕ್ಕಳಾಗಿದ್ದೇವೆ. ನಮಗೂ ದೇವರಿಗೂ ಇರ್ತಕ್ಕಂಥ ಒಂದು ಸಂಬಂಧ ಲೋಕದಲ್ಲಿರ್ತಕ್ಕಂಥ ಒಂದು ತಂದೆ ಮಗನ ಸಂಬಂಧ ಅಲ್ಲ. ಲೋಕದಲ್ಲಿ ತಂದೆ ಮಕ್ಕಳಿಗೆ ಕೆಲವೊಮ್ಮೆ ಸಂಬಂಧ ಶತ್ರು ಸಂಬಂಧದಲ್ಲಿ ಇರ್ತಾರೆ. ಅಪ್ಪ ಅಂತ ಇರ್ತಾನೆ, ಆಗ ನೇರವಾಗಿ ಹೋಗಿ ಕೇಳಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರ ಮುಖಾಂತರ ಬರಬೇಕಾಗ್ತದೆ. ನಿಜ, ಅದು ಕರೆಕ್ಟ್. ಆದ್ರೆ ಇಲ್ಲಿ ಆ ರೀತಿ ಕುತ್ಕೊಂಡಿರುವ ಅಪ್ಪ ಅಲ್ಲ. ಸಿಂಹಾಸನದ ಮೇಲೆ ಗಾಂಭೀರ್ಯವಾಗಿ ಕುತ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಕುತ್ಕೊಂಡಿರುವ ಮುಖ ಅಲ್ಲ, ಅಪ್ಪ ಅಲ್ಲ. ಫ್ರೆಂಡ್ಲಿ ಆಗಿ ಇರುವ ಒಂದು ಫೇಸ್ ಇಟ್ಕೊಂಡಿರುವ ಪ್ರೀತಿ ಸ್ವರೂಪ, ದೇವರ ರೂಪ ಪ್ರೀತಿ, ಕರುಣಾಮಯಿ, ಸತ್ಯವಂತ, ನ್ಯಾಯವಂತ, ನೀತಿವಂತ ಆ ಅಪ್ಪನ ಮುಂದೆ ಮಕ್ಕಳು ನಾವು ಬರುವಾಗ ಅಪ್ಪನಿಗೆ ಸಂತೋಷ ಆಗುತ್ತೆ. ಆ ಅಪ್ಪನ ಬಳಿಯಲ್ಲಿ ನಾವು
ಕೇಳಬೇಕು, ಅಪ್ಪನ ಬಳಿಯಲ್ಲಿ ಪ್ರಾರ್ಥಿಸಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ, ಪರಿಶುದ್ಧಾತ್ಮರು ಬಯಸ್ತಾ ಇದ್ದಾರೆ. ನಾನು ಜಸ್ಟ್ ಇಂಟ್ರಡಕ್ಷನ್ ಮಾತ್ರ ಹೇಳಿದ್ದು. ಇನ್ನೂ ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು ನಾವು ಕಲಿಬೇಕು. ಪ್ರತಿಯೊಂದು ಧ್ಯಾನಕೂಟದಲ್ಲೂ ನಾವು ಕಲಿತಾ ಇರಬೇಕು. ಪ್ರಾರ್ಥನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳು ನಾವು ಕಲಿಬೇಕು. ಆಗ ಖಂಡಿತವಾಗಲೂ ನಾವು ಒಳ್ಳೆಯ ಒಂದು ಬಲವುಳ್ಳವರಾಗಿ ಜೀವಿಸ್ಲಿಕ್ಕಾಗತ್ತೆ. ಆದ್ರಿಂದ ನಿಮಗೆ ಒಂದೇ ಒಂದು ಫೈನಲ್ ಆಗಿ ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ತೀನಿ. ಓಕೆ, ಈ ಒಂದು ಇಂಟ್ರಡಕ್ಷನ್ ಟಾಕ್ ಅಬೌಟ್ ಪ್ರೇಯರ್ ನಿಲ್ಲಿಸ್ತೀನಿ. ಯಾಕಂದ್ರೆ ಕೆಲವು ಟೈಮ್ ಇಷ್ಟೇ ಅಂತ ಕೇಳಬೇಡಿ, ಇಷ್ಟಲ್ಲ, ಇದು ಪ್ರಾರಂಭ ಮಾತ್ರ. ಮೂಲ ಪಾಠ ಅಂತಾರಲ್ಲ, ಮೂಲ ಪಾಠ ಪ್ರಾರ್ಥನೆ ಬಗ್ಗೆ ಮೂಲ ಪಾಠ. ಮೊದಲು ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ಅಂದರೆ ಇಷ್ಟೊಂದು ಕೇಳಿ ದೇವರ ಹತ್ರ. ಬೈಬಲ್ ಹೇಳುತ್ತೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ತೆಗೆಯೋದು ಬೇಡ, ವಿಸ್ಡಮ್ ಇಸ್ ಅ ಪ್ರಿನ್ಸಿಪಲ್ ಥಿಂಗ್ ಅಂತ ಹೇಳುತ್ತೆ. ಅಂದರೆ ಎಲ್ಲದಕ್ಕೂ ಒಂದು ಮೂಲಾಧಾರ ಜ್ಞಾನ ಅಂತೆ. ಅದರಿಂದ ಯಾಕೋಬರು 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಯಾಕೋಬ 1:5 ಏನು ಹೇಳ್ತಾರೆ ಗೊತ್ತಾ? ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ರೆ, ಅಂದರೆ ಇಫ್ ಯು ಆರ್ ಲ್ಯಾಕಿಂಗ್ ದಿಸ್ ಪ್ರಿನ್ಸಿಪಲ್ ಥಿಂಗ್ ಇನ್ ಯುವರ್ ಲೈಫ್, ನಿನ್ನ ಜೀವನಕ್ಕೆ ಮೂಲಾಧಾರವಾಗಿರ್ತಕ್ಕಂಥದ್ದು ಜ್ಞಾನ. ಸೊ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಪ್ರಾರ್ಥನೆ ಮಾಡಲಿ, ದೇವರಲ್ಲಿ ಕೇಳಲಿ, ದೇವರು ಅವನಿಗೆ ಜ್ಞಾನವನ್ನು ಕೊಡ್ತಾರೆ. ಸೊ ವಾಟ್ ವಿ ನೀಡ್ ಫಸ್ಟ್ ಈಸ್ ದ ವಿಸ್ಡಮ್, ದ ನಾಲೆಡ್ಜ್ ಆಫ್ ಗಾಡ್. ದೈವ ಜ್ಞಾನ ಬೇಕು ನಮಗೆ. ಆದ್ರಿಂದ ನೀವು ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಎಷ್ಟು ಗಂಟೆ ಪ್ರಾರ್ಥನೆ ಮಾಡಬೇಕು, ನಮಗೆ ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಹಾಡಬೇಕು, ಎಲ್ಲಿ ಸ್ತುತಿಸಬೇಕು, ಎಲ್ಲಿ ಬೈಬಲ್ ಓದಬೇಕು, ಏನೂ ಗೊತ್ತಿಲ್ಲ, ನೀವೇನು ಹೇಳ್ಕೊಟ್ಟಿಲ್ಲ ಅಂತ ಹೇಳಬೇಡಿ. ನೀವು ಇದಕ್ಕಾಗಿ ಪ್ರಾರ್ಥಿಸಿ. ದ್ಯಾಟ್ ವಿಸ್ಡಮ್ ವಿಲ್ ಟೀಚ್ ಯು ಎವ್ರಿಥಿಂಗ್. ಆ ಜ್ಞಾನ ನಿಮಗೆ ಕಲಿಸಿಕೊಡುತ್ತೆ ಬಾಕಿ ಇರೋದನ್ನ. ಅದೊಂದು ವಾಕ್ಯ ಓದೋಣ, ಯಾಕೋಬ 1:5. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಹೇಗೆ ಪ್ರಾರ್ಥಿಸ್ಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸ್ಬೇಕು, ಎಷ್ಟು ಗಂಟೆ ಪ್ರಾರ್ಥಿಸ್ಬೇಕು, ಹೇಗೆ ಪ್ರಾರ್ಥಿಸ್ಬೇಕು, ಹಾಡಬೇಕಾ, ಸ್ತುತಿ ಮಾಡಬೇಕಾ ಗೊತ್ತಿಲ್ಲ. ಓಕೆ, ಕನ್ಫ್ಯೂಷನ್ ಇರ್ಬೋದು. ನಿಮ್ಮಲ್ಲಿ ಯಾರಿಗಾದರೂ ಈ ಜ್ಞಾನದ ಪ್ರಾರ್ಥನೆ ವಿಷಯದಲ್ಲಿ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನು ತಿರಸ್ಕರಿಸದೆ, ಕೇಳಿಸ್ಕೊಳ್ಳಿ, ಯಾರನ್ನು ತಿರಸ್ಕಾರ ಮಾಡೋದಿಲ್ಲ, ಆಯ್ತಾ? ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ. ಅವಳಿಗೆ ಏನನ್ನು ದಯಪಾಲಿಸುತ್ತಾರೆ? ಜ್ಞಾನವನ್ನು ದಯಪಾಲಿಸುತ್ತಾರೆ. ವಿಸ್ಡಮ್, ಡಿವೈನ್ ನಾಲೆಡ್ಜ್, ದಟ್ ಈಸ್ ದ ಪ್ರಿನ್ಸಿಪಲ್ ಥಿಂಗ್. ಅದೇ ಮೂಲ. ಒಳ್ಳೆಯ ಒಂದು ಶಕ್ತಿಯುತ, ಪವಿತ್ರಾತ್ಮ ಭರಿತ, ದೇವರ ಇಚ್ಛೆ ಪ್ರಕಾರವಾದ ಜೀವನ ಜೀವಿಸಲಿಕ್ಕೆ, ಈ ಧರೆಗೆ ನಿಜವಾಗಲೂ ಉಪ್ಪಾಗಲಿಕ್ಕೆ, ಬೆಳಕಾಗಲಿಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯವಾಗಬೇಕಾದ್ರೆ, ದೇವರು ಕೊಟ್ಟಂತ ಪ್ರತಿಯೊಂದು ಸಂದೇಶವನ್ನ, ಆಲೋಚನೆಗಳನ್ನ, ವಚನಗಳನ್ನ ನಮ್ಮ ಜೀವಿತದಲ್ಲಿ ಅನುಸರಣೆ ಮಾಡುತ್ತಾ ದೇವರಿಗೆ ಮಹಿಮೆ ತರಬೇಕಾದ್ರೆ, ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಸ್ಡಮ್ ಇಸ್ ದ ಪ್ರಿನ್ಸಿಪಲ್ ಥಿಂಗ್. ಜ್ಞಾನ. ಈ ಜ್ಞಾನಕ್ಕಾಗಿ ನೀವು ಮೊದಲು ಪ್ರಾರ್ಥಿಸಿ. ಅದಾದ ನಂತರ ನಿಮ್ಮ ಪ್ರಾರ್ಥನೆ ಜೀವನ ಬಲಗೊಳ್ಳುತ್ತೆ. ಫಸ್ಟ್ ಪ್ರಾರ್ಥನೆ ಮಾಡಬೇಕಾಗಿದ್ದು ದೇವರ ಹತ್ರ ಏನು ಕೇಳಬೇಕು? ಜ್ಞಾನ. ಜ್ಞಾನ ಕೊಡಿ ದೇವರೇ, ಜ್ಞಾನ ಕೊಡಿ. ಈ ಜ್ಞಾನ ಬಂದ್ಮೇಲೆ ನಿಮಗೆ ಜ್ಞಾನೋದಯ ಆಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆ ಅಪ್ಪನ ಹತ್ರ ಮಾಡಬೇಕು. ಇಷ್ಟು ದಿನ ಏನೇನೋ ಮಾಡಿ ಜೀವನ ಹಾಳು ಮಾಡ್ಕೊಬಿಟ್ಟೆ, ಅಪ್ಪನ ಮೂಲೆಯಲ್ಲಿ ಇಟ್ಟುಬಿಟ್ಟೆ. ಅಪ್ಪನ ಹತ್ರ ಪ್ರಾರ್ಥಿಸ್ಬೇಕು. ಅಪ್ಪನ ಹತ್ರ ಮಾತ್ರನೇ ಪ್ರಾರ್ಥಿಸ್ಬೇಕು. ಹಾಗಾದ್ರೆ ನಾವು ಅವ್ರ ಹತ್ರ ಇವ್ರ ಹತ್ರ ನಮಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ, ನೀವು ಯಾರ ಹತ್ರನೂ ಪ್ರಾರ್ಥಿಸ್ತಾ ಇಲ್ಲ. ನಮಗಾಗಿ ನೀವು ಪ್ರಾರ್ಥಿಸಿ. ನಾವು ಪ್ರಾರ್ಥಿಸ್ತಾ ಇದ್ದೀವಿ, ನೀವು ಕೂಡ ಪ್ರಾರ್ಥನೆ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಯಾವುದಕ್ಕೋಸ್ಕರ? ದೇವರಿಚ್ಛೆ ನೆರವೇರಲಿಕ್ಕೆ, ನಮ್ಮಿಚ್ಛೆಗಲ್ಲ. ಆದ್ರಿಂದ 4 ಜನ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಅಪ್ಪನ ಹತ್ರ ಪ್ರಾರ್ಥಿಸ್ತಾರೆ. ಆಗೇನಾಗುತ್ತೆ?
ಆಗ ಖಂಡಿತವಾಗಲೂ ಆ ಪ್ರಾರ್ಥನೆ ಫಲದಾಯಕವಾಗ್ತದೆ. ಸಭಾ ಪ್ರಾರ್ಥನೆ ಅಂತ ಹೇಳ್ತಾರೆ. ಸಭೆಯಾಗಿ ಪ್ರಾರ್ಥಿಸೋದು, ಒಟ್ಟಾಗಿ ಸೇರಿ ಪ್ರಾರ್ಥಿಸೋದು, ಆ ಪ್ರಾರ್ಥನೆಗೆ ಶಕ್ತಿ ಇದೆ. ಕೆಲವು ಟೈಮ್ ಒಬ್ಬ ಮಗ ಮಾತ್ರ ಕೇಳುವಾಗ ಸ್ವಲ್ಪ ಡಿಲೇ ಆಗ್ಬೋದು. 4 ಜನ ಮಕ್ಕಳು ಒಟ್ಟಿಗೆ ಬಂದು ಕೇಳುವಾಗ, ಮನೆಯಲ್ಲಿ 4-5 ಜನ ಮಕ್ಕಳಿದ್ರೆ ಒಬ್ಬರೇ ಹೋಗಿ ಕೇಳುವಾಗ ಅಪ್ಪ ಅಮ್ಮ ಸ್ವಲ್ಪ ಡಿಲೇ ಮಾಡ್ಬೋದು, ಸ್ವಲ್ಪ ಸ್ಲೋ ಮಾಡ್ಬೋದು, ಸ್ವಲ್ಪ ಅದು ಇದು ಮಾತಾಡ್ಬೋದು. 4 ಜನ ಮಕ್ಕಳು ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡಿಬಿಟ್ರೆ, ಅಯ್ಯೋ ಸಾಪ್ಸಲೆ ಮೇಡ ತಗೊಂಡೋಗ್ರಪ್ಪ ಅಂತಾರೆ. ಹಾಗೆ ಆಯ್ತಾ? ಸೊ ಅದರಿಂದ ಮಕ್ಕಳೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸುವಾಗ ಬಲ ಇದೆ. ಅದರಿಂದ ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು.